सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। ಓಂ ಶಾಂತಿ ಶಾಂತಿ ಶಾಂತಿ. ನಾವು ಶ್ರೀ ದೇವಿ ಮಹಾತ್ಮ್ಯದ ಪುರಾಣದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದರಲ್ಲಿ 12 ಅಧ್ಯಾಯಗಳು ನಾವು ವಿಚಾರ ಮಾಡಿದ್ದೀವಿ. 12ನೇ ಅಧ್ಯಾಯದಲ್ಲಿ ರುಂಡಚುಂಡರನ್ನು ನಾವು ಕೊಂದಿದ್ದನ್ನು, ರುಂಡಮುಂಡಗಳನ್ನು ಕೊಂದಿದ್ದನ್ನು ನಾವು ನೋಡಿದ್ವಿ. ಪಾರ್ವತಿ ದೇವಿಯು ಕಾಲಿಕಾ ಸ್ವರೂಪವನ್ನು ತಾಳಿ ಆ ರುಂಡಮುಂಡಗಳನ್ನು ಕೊಂದಿದ್ದನ್ನು ಕೊಂಡ್ವಿ. ಈಗ 13ನೇ ಅಧ್ಯಾಯದಲ್ಲಿ ಮಹಾಶಕ್ತಿಯಾದ ಚಂಡಿಯು ರಣರಂಗದಲ್ಲಿ ರಕ್ತ ಬೀಜಾಸುರನನ್ನು ಸಂಹರಿಸ್ತಾಳೀಗ. ಅದನ್ನು ಇವಾಗ ನಾವು 13ನೇ ಅಧ್ಯಾಯದಲ್ಲಿ ತಿಳ್ಕೊತಾ ಇದ್ದೀವಿ. ಇಲ್ಲಿ ಸ್ವಲ್ಪ ವಿಚಾರ ಬರುತ್ತೆ. ರಕ್ತ ಬೀಜ ಅಂದರೆ ಯಾರು ಅಂದರೆ, ರಕ್ತ ಅಂದರೆ ಆಶೆ, ಬೀಜ ಅಂದರೆ ಆಶೆಯ ಕಾರಣ. ಆಶೆಗೆ ಮೂಲ ಕಾರಣವಾದದ್ದು ಏನು ಅಂದರೆ ರಾಗ ಇರುತ್ತೆ. ಇಲ್ಲಿ ನಮಗೆ ಸುಖ ದುಃಖಗಳು ಬರುವ ಮಾರ್ಗ ಏನು ಅಂದರೆ ಈ ಶರೀರದಲ್ಲಿ ನಾವು ಎಲ್ಲಿ ಈ ಶರೀರನೇ ನಾನು ಅನ್ನೋ ಭಾವನೆಯಲ್ಲಿರ್ತೀವೋ ಆವಾಗ ಹೊರಗಡೆಯಿಂದ ಯಾವ ರೀತಿಯಾದರೂ ನಮಗೆ ಸುಖ ದುಃಖ ಬರೋದಕ್ಕೆ ಅವಕಾಶ ಇರುತ್ತೆ. ರಾತ್ರಿ ಹೊತ್ತು ಮಲಗಿದ್ದಾಗ ಗಾಢ ಸುಷುಪ್ತಿನಲ್ಲಿ ಸ್ವಪ್ನಗಳಿಲ್ಲದೆ ಇರುವಂಥ ನಿದ್ದೆಯಲ್ಲಿದ್ದಾಗ ಈ ಶರೀರದ ಜೊತೆ ಸಂಬಂಧ ತಾನಾಗಿ ತಾನು ಕಟ್ಟಾಗ್ಬಿಡುತ್ತೆ. ಮನಸ್ಸು ಬುದ್ಧಿಗಳ ಜೊತೆ ಕೂಡ ಸಂಬಂಧ ಕಟ್ಟಾಗ್ಬಿಡುತ್ತೆ. ಆವಾಗ ನಮಗೆ ಹೊರಗಡೆಯಿಂದ ಯಾರೇ ಆಗಲಿ ಯಾವುದರಿಂದ ಆಗಲಿ ನಮಗೆ ದುಃಖ ಆಗಲಿ ಸುಖ ಆಗಲಿ ಹೊರಗಡೆ ವೈಷಯಿಕ ಸುಖ ಆಗಲಿ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಶರೀರನೇ ಮಾಧ್ಯಮ ನಮಗೆ. ಸುಖ ದುಃಖ ಭೋಗಾಯತನಂ, ಸುಖ ದುಃಖ ಭೋಗಾಯತನಂ ಇದಂ ಶರೀರಂ. ನಮಗೆ ಸುಖ ದುಃಖಗಳು ಅನುಭವಕ್ಕೆ ಬರೋದಕ್ಕೆ ಕಾರಣ ಮೂಲವಾಗಿ ಈ ಶರೀರ ಧ್ಯಾಸ ಇಲ್ಲ ಅಂದರೆ ನಮಗೆ ದುಃಖ ಇಲ್ಲ. ಸುಷುಪ್ತಿಯಲ್ಲಿ ಪ್ರತಿದಿನ ಸ್ವಾಭಾವಿಕವಾಗಿ ಅಂಥ ಸ್ಥಿತಿಗೆ ಹೊಟ್ಟೋಗ್ತಾ ಇರ್ತೀವಿ. ಅದಕ್ಕೆ ಅಲ್ಲಿ ಶಾಂತಿಯಿಂದ ಇರ್ತೀವಿ. ಅಂಥ ಗಾಢ ಸುಷುಪ್ತಿಯಲ್ಲಿ ಮಲಗು ಎದ್ದರೆ ಎಷ್ಟು ಫ್ರೆಶ್ ಆಗಿರ್ತೀವಿ. ಪರಮಾನಂದನ ಅಲ್ಲಿ ಹೊಂದಿರ್ತೀವಿ. ದುಃಖಗಳು ಬರೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಈ ಶರೀರನೇ ನಮಗೆ ಸಮಸ್ಯೆ ಆಗಿದೆ. ಶರೀರ ನಮಗೆ ಹೇಗೆ ಬಂದಿದೆ, ಯಾಕೆ ಬಂತು ಅಂತ ನಾವು ಹಿಂದುಗಡೆ ವಿಚಾರ ಮಾಡ್ಕೋಬೇಕು. ಪೂರ್ವ ಜನ್ಮದಲ್ಲಿ ಪುಣ್ಯ ಮತ್ತು ಪಾಪ ಕರ್ಮಗಳು ಮಾಡಿಕೊಂಡಿದ್ದಕ್ಕೆ ನಮಗೆ ಈ ಶರೀರ ಬಂದಿದೆ, ಹೌದಾ? ಮತ್ತು ಪೂರ್ವ ಜನ್ಮದಲ್ಲಿ ನಾನು ಪುಣ್ಯಕರ್ಮಗಳು ಪಾಪಕರ್ಮಗಳು ಯಾಕೆ ಮಾಡಿದೆ ಅಂತ ವಿಚಾರ ಮಾಡ್ಕೋಬೇಕು. ಯಾಕೆ ಮಾಡಿದೆ ಅಂದರೆ ಈ ಪ್ರಪಂಚದಲ್ಲಿ ಕೆಲವೊಂದು ವಸ್ತುಗಳು ಕೆಲವೊಂದು ಜಾಗದಲ್ಲಿ ಆ ವಸ್ತುವಿಂದ ನನಗೆ ಆನಂದ ಸಿಗುತ್ತೆ ಅಂತ ನಿನಗೆ ಭ್ರಾಂತಿ ಆಗಿತ್ತು. ಸಮುದ್ರದ ಪಕ್ಕದಲ್ಲೋ ಇಲ್ಲ ದೊಡ್ಡ ನದಿಗಳ ಪಕ್ಕದಲ್ಲಿ ನಡ್ಕೊಂಡು ಹೋದಾಗ ಆ ಮುತ್ತಿನ ಚಿಪ್ಪು ಇರುತ್ತೆ. ಮುತ್ತಿನ ಚಿಪ್ಪು ಉಲ್ಟಾ ಈ ಕಡೆ ತಿರುಗಿದ್ರಾಗ ಅದು ಸಿಲ್ವರ್ ಥರ ಸಿಕ್ಕಾಪಟ್ಟೆ ಶೈನಿಂಗ್ ಬರುತ್ತೆ. ಬಿಸಿಲಿಗೆ ಅದು ಸಿಲ್ವರ್ ಥರನೇ ತನ ಅಂತ ಇರುತ್ತೆ. ದೂರದಿಂದ ನೋಡ್ತೀವಿ, ಅಬ್ಬಾ ಅಲ್ಲಿ ಸಿಲ್ವರ್ ಯಾರು ಕಾಲ್ಗೆಜ್ಜನೇನೋ ಬಿದ್ದಂಗಿದೆ, ಆ ಸಿಲ್ವರ್ ಎತ್ಕೊಂಡ್ರೆಗನ ನನಗೆ ಅದರಿಂದ ರೊಕ್ಕ ಬರುತ್ತೆ, ಅದರಿಂದ ನಾನು ಸಂತೋಷವಾಗಿರೋಗಿ ಅಂದ್ಬಿಟ್ಟಿದ್ದನ್ನು ಓಡಿ ಹೋಗ್ತೀವಿ ಅದನ್ನು ಎತ್ಕೊಳ್ಳೋದಕ್ಕೆ. ಅಲ್ಲಿ ಹೋಗಿ ನೋಡಿದ್ರೆ ಅದು ಮುತ್ತಿನ ಚಿಪ್ಪು, ಅದು ಸಿಲ್ವರ್ ಅಲ್ಲ. ಆ ಥರ ಅದನ್ನು ಶೋಭನಾಧ್ಯಾಸ ಅಂತಾರೆ. ಅಂದರೆ ಆ ವಸ್ತುವಿಂದ ನನಗೆ ಸುಖ ಸಿಗುತ್ತೆ ಅನ್ನೋ ಒಂದು ಸಂಭಾವನೆ ಬುದ್ಧಿ. ಮತ್ತು ಕೆಲವೊಂದು ಪಾಪಕರ್ಮಗಳು ಪುಣ್ಯಕರ್ಮಗಳು ಪಾಪಕರ್ಮಗಳು ಎರಡೂ ಅಷ್ಟೇ. ಇನ್ನೊಂದು ಸತಿ ಕೆಲವೊಂದು ಅಲ್ಲಿ ಹಗ್ಗ ಬಿದ್ದಿರುತ್ತೆ. ಹಗ್ಗ ಬಿದ್ದಿದ್ರೆ ಅಲ್ಲಿ ಯಾವುದೋ ಹಾವಿದೆ ಅಂದುಬಿಟ್ಟಿದ್ದನ್ನು ಹೆದರ್ಕೊಂಡ್ಬಿಟ್ಟು ದೂರದಿಂದ ಕಲ್ಲು ತಗೊಂಡು ಹೊಡೆಯೋದು, ಕಟ್ಟಿಗೆಯಿಂದ ಹೊಡೆಯೋದು. ಯಾಕಂದರೆ ಅದು ಹಾವು, ಅದರಿಂದ ನನಗೆ ಹಾನಿ ಆಗುತ್ತೆ ಅಂತ ನಮಗೆ ಎಲ್ಲೆಲ್ಲಿ ಅನುಮಾನ ಬರುತ್ತೋ ಅಲ್ಲೆಲ್ಲ ನಮಗೆ ದುಃಖ ಕೊಡೋ ನಿಮಿತ್ತನ್ನು ನಾವು ಖಲಾಸ್ ಮಾಡಬೇಕಂತ, ಅದನ್ನು ತೆಗೆದುಬಿಡ್ಬೇಕಂತ ಏನೋ ಮಾಡಿರ್ತೀವಿ.
ಹಾಗೆ ನಾವು ಪ್ರಪಂಚದಲ್ಲಿ ಈ ಮನುಷ್ಯನಿಂದ ನನಗೆ ತೊಂದರೆ ಆಗುತ್ತೆ, ಆ ಮನುಷ್ಯನಿಂದ ನನಗೆ ತೊಂದರೆ ಆಗುತ್ತೆ ಅಂತ ನಮಗೇನಾದರೂ ಭ್ರಾಂತಿ ಬಂದುಬಿಡ್ತಂದರೆ ತಪ್ಪದಿರ ಆ ಮನುಷ್ಯನ ಮೇಲೆ ನಾವು ಮನಸಾ ವಾಚ ಕರ್ಮನ ಏನೋ ಒಂದು ಅಟ್ಯಾಕ್ ಮಾಡೇ ಮಾಡ್ತೀವಿ. ಅಲ್ಲಿ ಆ ಹಗ್ಗನ ಹಾವು ಅಂದ್ಕೊಂಡ್ರೆ ದೂರದಿಂದ ಕಲ್ಲು ತಗೊಂಡು ಹೊಡೆಯೋದು, ಕಟ್ಟಿಗೆ ತಗೊಂಡು ಹೊಡೆಯೋದು ಹೆಂಗೆ ಮಾಡ್ತೀವೋ ಹಾಗೆ ಮನುಷ್ಯರಲ್ಲೂ ಕೂಡ ಇವರಿಂದ ನನಗೆ ಹಾನಿ ಆಗುತ್ತೆ, ತೊಂದರೆ ಆಗುತ್ತೆ ಅಂದರೆ ಆ ವ್ಯಕ್ತಿಗೆ ನಾವು ಅವನು ತೊಂದರೆ ಮಾಡೋಕ್ಕೆ ಮುಂಚೆನೇ ನಾವು ಅವನನ್ನು ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು ಯಾವುದೋ ಒಂದು ಪಾಪದ ಕೆಲಸ ಮಾಡಿರ್ತೀವಿ. ವಾಸ್ತವಿಕವಾಗಿ ಶಾಸ್ತ್ರ ಹೇಳುತ್ತೆ ಈ ಪ್ರಪಂಚದಲ್ಲಿ ಯಾವುದು ಸುಖ ಇಲ್ಲವೇ ಇಲ್ಲ. ಈ ವಿಷಯಗಳಲ್ಲಿ ಸುಮ್ಮನೆ ನಮಗೆ ವಿಷಯಗಳಲ್ಲಿ ಸುಖ ಇರುತ್ತೆ ಅಂತ ಭ್ರಾಂತಿ ಆಗ್ತಾ ಇರುತ್ತೆ. ಆ ಒಂಟೆ ಮುಳ್ಳಿನ ಗಿಡನ ತಿಂತಾ ಇರುತ್ತೆ, ಅದಕ್ಕೆ ಅನಿಸುತ್ತೆ ಮುಳ್ಳಿನ ಗಿಡದ ಎಲೆಯಲ್ಲಿ ನನಗೆ ರಸ ಬರ್ತಾಯಿದೆ, ತುಂಬ ಉಪ್ಪುಪ್ಪಾಗಿ ತುಂಬ ಚೆನ್ನಾಗಿದೆ ಅಂತ. ಬಟ್ ಆ ಮುಳ್ಳೆ ಅದರ ನಾಲ್ಗೆ ಕುಚ್ಚಿಕೊಂಡು ಅದರ ರಕ್ತನೇ ಬರ್ತಾ ಇರುತ್ತೆ ಅಷ್ಟೇ ಹೊರತು, ಅದೇ ಥರ ಹೊರಗಡೆ ನಾವು ಯಾವ ವಿಷಯದಲ್ಲಿ ನಾವು ಆನಂದ ಹೊಂದಬೇಕು ಅಂದ್ಕೊಂಡಿರ್ತೀವೋ ಅದು ನಮ್ಮ ಒಳಗಡೆ ಇರೋ ಆನಂದನೇ ಹೊರಗಡೆ ವ್ಯಕ್ತ ಆಗ್ತಾ ಇರುತ್ತೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮದು ಎಂಥ ಅಂದರೆ ಸಹಜಾನಂದ. ಹೊರಗಡೆಯನ್ನು ಯಾವ ವಸ್ತುವಿನ ಅವಶ್ಯಕತೆಯೇ ಇಲ್ಲ. ರಾತ್ರಿ ಮಲಗಿದ್ದಾಗ ಯಾವ ವಸ್ತುವಿನ ಅವಶ್ಯಕತೆ ಇತ್ತು? ಶರೀರದ ಅವಶ್ಯಕತೆ ಕೂಡ ಇರಲಿಲ್ಲ, ಮನಸ್ಸು ಬುದ್ಧಿಗಳ ಅವಶ್ಯಕತೆ ಕೂಡ ನಮಗಿರಲಿಲ್ಲ. ಅಂಥ ಸಹಜವಾದಂಥ ಆನಂದ ನಮ್ಮದು. ಅದು ಆನಂದನೇ ಹೊರಗಡೆ ವಿಷಯಗಳಲ್ಲಿ ಇದೆ ಅಂದ್ಬಿಟ್ಟು ನಮಗೆ ಭ್ರಾಂತಿ ಆಗ್ತಾಯಿದೆ. ಆ ಭ್ರಾಂತಿ ಯಾಕೆ ಅಂದರೆ ನಮಗೆ ಅದರ ಮೇಲೆ ಇರೋ ರಾಗ. ಅಲ್ಲಿ ಸಮುದ್ರದ ಪಕ್ಕದಲ್ಲಿ ಮುತ್ತಿನ ಚಿಪ್ಪಿದ್ರೂ ಕೂಡ ಅದು ಸಿಲ್ವರ್ ಅಂತ ನಮಗೆ ಭ್ರಾಂತಿ ಆದ್ದರಿಂದ ಅದನ್ನು ಹೋಗಿ ನಾನು ತಗೋಬೇಕು ಅಂತ ಅದರ ಮೇಲೆ ಇರೋ ರಾಗ. ಈ ಪ್ರಪಂಚದಲ್ಲಿ ಯಾವುದೇ ವಸ್ತುಗಳ ಮೇಲೆ ನಮಗೆ ಈ ಥರ ರಾಗ ಆಸಕ್ತಿ ಇದೆ ಅಲ್ಲ, ಅದು ನಿಜವಾದದ್ದಲ್ಲ. ಅದರಿಂದನೇ ನಮಗೆಲ್ಲ ಅನರ್ಥಗಳು ಸ್ಟಾರ್ಟ್ ಆಗುತ್ತೆ. ಆ ರಾಗ ಇರುತ್ತೆ, ಅದನ್ನು ತಗೋಬೇಕು ಅಂತ ಹೋಗ್ತೀವಿ. ತಗೋಬೇಕಂದ್ರೆ ಸುಮ್ಮನೆ ಇಲ್ಲಿ ಕುತ್ಕೊಂಡು ಅಲ್ಲಿಂದ ಬಂದುಬಿಡು, ಮುತ್ತಿನ ಚಿಪ್ಪೆ ನನ್ನ ಕೈಲಿ ಸಿಲ್ವರ್ ನನ್ನ ಕೈಗೆ ಬಂದುಬಿಡು ಅಂದರೆ ಬರೋದಿಲ್ಲ. ಅದು ಎಲ್ಲಿದೆ ಅಲ್ಲಿಗೆ ನಡ್ಕೊಂಡು ಹೋಗಬೇಕು, ಕೆಲಸ ಮಾಡಬೇಕೇ ಇಲ್ಲ, ಪರಿಶ್ರಮ ಮಾಡಬೇಕಾಗುತ್ತೆ. ಆ ಥರ ಪರಿಶ್ರಮಗಳು ಮಾಡೋಕ್ಕೆ ಹೋಗ್ತೀವಿ. ಪರಿಶ್ರಮ ಮಾಡಿದಾಗ ಪುಣ್ಯ ಪಾಪ ಎರಡು ಪುಣ್ಯಕರ್ಮ ಆಗುತ್ತೆ, ಇಲ್ಲ ಪಾಪಕರ್ಮ ಆಗುತ್ತೆ. ಆದ್ದರಿಂದ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ವಾಲ್ಮೀಕಿ ಕೂಡ ಫಸ್ಟು ಬೇಟೆ ಆಡ್ತಾ ಇರ್ತಾನೆ. ಬೇಟೆ ಆಡಿಬಿಟ್ಟು ಅವನು ಒಬ್ಬನ ಸಲುವಾಗಿ ಆಗಿದ್ರಾಗ ಯಾವುದೋ ಒಂದು ಕಷ್ಟಪಟ್ಕೊಂಡು ತಿನ್ಬೋದಾಗಿತ್ತು. ಹೆಂಡತಿ ಮಕ್ಕಳನ್ನು ಸಾಕಬೇಕಾಗಿರುತ್ತೆ. ಅದಕ್ಕೆ ಬೇರೆಯವನು ಯಾರಾದರೂ ಹೆಂಗಾದರೂ ಆಗಿಬಿಡಲಿ ಅಂದ್ಬಿಟ್ಟಿದ್ದೂ ದೋಪಿಡಿ ಮಾಡೋ ಕಳ್ಳತನ ಮಾಡೋದು, ಅಟ್ಯಾಕ್ ಮಾಡೋದು, ಕೊಲ್ಲೋದು ಇವೆಲ್ಲ ಮಾಡ್ತಾ ಇರ್ತಾನೆ. ಕಳ್ಳನ ಥರ ಇರ್ತಾನೆ ಅವನು. ಮತ್ತು ಅವ್ರು ಶಾಸ್ತ್ರ ನಿಷಿದ್ಧ ಕರ್ಮಗಳು ಮಾಡೋದನ್ನ ಇಲ್ಲ. ಯಾಕೆ ಅಂದರೆ ಅವನಿಗೆ ಹೆಂಡತಿ ಮಕ್ಕಳೇ ಸಂಸಾರ. ಹೆಂಡತಿ ಮಕ್ಕಳ ಮೇಲೆ ಇರೋ ಮೋಹ, ಅವ್ರ ಮೇಲೆ ಇರುವಂಥ ರಾಗ, ಆ ರಾಗದಿಂದ ಅವನು ಕೆಟ್ಟ ಕೆಲಸ ಮಾಡಿಸ್ತಾ ಇಲ್ಲ. ಅದೇ ಥರ ನಮ್ಮಲ್ಲಿ ರಾಗ ದ್ವೇಷಗಳೇನಿರ್ತಾವೋ ಅದನ್ನು ಶೋಭನ ಅಧ್ಯಾಸ, ಅಶೋಭನ ಅಧ್ಯಾಸ ಅಂತಾರೆ. ಈ ಎರಡೇ ಮುಖ್ಯವಾಗಿ ಮೂಲ ಬೀಜ ಆಗಿರ್ತವೆ ಪುಣ್ಯ ಮತ್ತು ಪಾಪ ಕರ್ಮಗಳು ಮಾಡೋದಕ್ಕೆ. ಪುಣ್ಯ ಪಾಪ ಕರ್ಮಗಳು ಮಾಡಿದ್ರೆಗನ ಹೆಚ್ಚು ಪುಣ್ಯ ಇದ್ದರೆ ಸ್ವರ್ಗಕ್ಕೆ ಹೋಗ್ತೀವಿ, ಹೆಚ್ಚು ಪಾಪ ಇದ್ದರೆ ನರಕಕ್ಕೆ ಹೋಗ್ತೀವಿ. ಎರಡು ಮಿಕ್ಸ್ ಇದ್ದಾಗ ಭೂಲೋಕಕ್ಕೆ ಬರ್ತಾ ಇರ್ತೀವಿ. ಆದ್ದರಿಂದ ಇವಾಗ ರಕ್ತ ಬೀಜ ಅಂದರೆ ಆ ಆಸೆಗೆ ಮೂಲ ಕಾರಣ ಆಗಿರೋ ಆ ರಾಗವನ್ನು ನಾವು ತೆಕ್ಕೊಂಬಿಡಬೇಕು. ಯಾಕಂದರೆ ಶ್ರುತಿ ಕೂಡ ಹೇಳುತ್ತೆ, ಯೋ ವೈ ಭೂಮಾ ತತ್ ಸುಖಂ ತದಮೃತಂ ನಾ ಅಲ್ಪೇಶು ಅಸ್ತಿ ತದ್ವತ್ವಂ ಎಂಬ ಶ್ರುತಿಯಿಂದ ನಾವು ನಿಜವಾಗ್ಲೂ ಹುಡುಕ್ತಿರುವಂಥ ಪರಮಾನಂದ ಅದು ನಮ್ಮ ಸ್ವರೂಪದಲ್ಲೇ ಇದೆ. ಈ ಅಲ್ಪವಾದಂಥ ಹೊರಗಡೆ ಇರೋ ವಿಷಯಗಳಲ್ಲಿ ಯಾವತ್ತೂ ಆನಂದ ಇಲ್ಲವೇ ಇಲ್ಲ. ಆದ್ದರಿಂದ ನಾವು ಆ ಪೂರ್ಣಾನಂದವನ್ನು ನಾವು ಹೊಂದಬೇಕು. ಪೂರ್ಣವಾದ ಬ್ರಹ್ಮ ಒಂದರಲ್ಲಿಯೇ ಸುಖ ಉಂಟು, ಅದು ನಾಶರಹಿತ ಅಮೃತ ಸ್ವರೂಪವಾದದ್ದು. ಅಲ್ಪವಾದ ವಿಷಯಗಳಲ್ಲಿ ಸುಖವಿಲ್ಲ. ಸುಖದಂತೆ ಕಂಡರೂ ನಾಶವಾಗುವುದು, ಅದು ದುಃಖ ಮಿಶ್ರಿತವು. ಯಾವುದೇ ಸುಖ ನಮಗೆ ಭೂಲೋಕದಲ್ಲಿ ಸಿಗುತ್ತೋ ಅದರ ಹಿಂದುಗಡೆ ಒಂದು ಪ್ಯಾಕೇಜ್ ಇರುತ್ತೆ, ಪರಿಶ್ರಮ ಇರುತ್ತೆ, ದುಃಖದ ಪ್ಯಾಕೇಜ್ ಇರುತ್ತೆ. ಸುಖದ ಜೊತೆ ದುಃಖ ಕೂಡ. ಕಂಪ್ಲೀಟ್ ಸುಖ ಯಾವುದು ಸಿಕ್ಕೋದೇ ಇಲ್ಲ. ಯಾವುದೋ ಒಂದು ಗೊತ್ತಿಲ್ಲದಂಗೆ ಒಂದು ಫಿಟ್ಟಿಂಗ್ ಇದ್ದೇ ಇರುತ್ತೆ ಆ ಸುಖದ ಹಿಂದುಗಡೆ. ಆದ್ದರಿಂದ ಆ ದುಃಖ ಅದು ದುಃಖ ಮಿಶ್ರಿತವಾಗಿರುತ್ತದೆ. ವಿಷಯಗಳಿಂದ ಸುಖ ಹೊಂದಬೇಕೆಂಬ ಆಶೆಯೇ ರಾಗವು. ಆ ರಾಗನ ನಾವು ನಮ್ಮಲ್ಲಿರೋ ತೆಕ್ಕೊಬಿಡ್ಬೇಕು. ಇದು ಪುರಾಣದಲ್ಲಿರೋದು ಏನೆಲ್ಲ ನಮ್ಮ ಶರೀರದ ಒಳಗಡೆನೇ ಇರ್ತವೆ. ಆ ರಾಕ್ಷಸರು ಯಾರೂ ಅಲ್ಲ, ನಮ್ಮ ಶರೀರದಲ್ಲೇ ಇರೋ ಆಸುರಿ ಸಂಪತ್ತಿಗಳು, ರಾಕ್ಷಸ ಗುಣಗಳೇನಿರ್ತಾವೋ ಅವರೇ ರಾಕ್ಷಸರು. ಆ ರಾಕ್ಷಸ ಗುಣಗಳೆಲ್ಲ ನಾವು ದೇವಿಯ ಉಪಾಸನೆ ಭಕ್ತಿ ಮಾಡಿ ನಮ್ಮಲ್ಲಿ ಅವನ್ನೆಲ್ಲ ಸಾಯಿಸ್ಕೊಂಡು ನಮ್ಮಲ್ಲಿ ದೈವಿ ಸಂಪತ್ತಿ ಅಂದರೆ ದೇವತಾ ಗುಣಗಳೇನೆಲ್ಲ ಇರ್ತಾವೋ ಆ ಗುಣಗಳನ್ನು ನಮ್ಮಲ್ಲಿ ನಾವು ತರಿಸ್ಕೋಬೇಕು.
ಅದಕ್ಕೆ ಸುಮ್ಮನೆ ಇದನ್ನು ಕತೆ ಥರ ಓದ್ಬಿಟ್ಟು ಹೊರಗಡೆ ನಡೀತಾ ಇದೆ ಅಂತಲ್ಲ, ನಮ್ಮ ಶರೀರದ ಒಳಗಡೆ ನಡೀತಾ ಇದೆ ಇದೆಲ್ಲ ಸ್ಟೋರಿ. ರಾಗದ ಸ್ವರೂಪ ಏನಂದರೆ, ರಾಗದಿಂದ ಬೇರಿನ್ನೂ ಭವಬೀಜ ಉಂಟೆ. ರಾಗದಿಂದನೇ ನಮ್ಗೆ, ಆ ರಾಗದಿಂದನೇ ಮತ್ತೆ ಮತ್ತೆ ಜನನ ಮರಣ ಚಕ್ರಕ್ಕೆ ಬಂದು ಸುಖ ದುಃಖಗಳನ್ನೇನು ಅನುಭವಿಸ್ತಾ ಇದ್ದೀವಿ. ರಾಗವೇ ಭೋಗಕ್ಕೆ ಮೂಲವು. ನಾವು ಭೋಗ ಮಾಡಬೇಕಂದ್ರೆ ಅದ್ರ ಮೇಲೆ ಇರೋ ಆಸಕ್ತಿನೇ. ಭೋಗವು ಕಾಮಾದಿ ವೈರಿಗಳಿಗೆ ಮೂಲವು. ಭೋಗ ಏನಾದರೂ ಅನುಭವಿಸ್ಬೇಕಂದ್ರೆಗೇನ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇವೆಲ್ಲ ಬಂದ್ಬಿಡ್ತವೆ. ಕಾಮಾದಿಗಳು ಅನೇಕ ದುಃಖಗಳಿಗೆ ಕಾರಣ. ಆದುದರಿಂದ ಸಂಸಾರ ದುಃಖಕ್ಕೆ ರಾಗವೇ ಮೂಲ ಕಾರಣ. ಆಶೆಯ ಸಮುದಾಯವೇ ರಾಗವು. ಆಸೆಗಳ ಸಮುದಾಯ ಇರುತ್ತಲ್ಲ, ಅದೇ ರಾಗವು. ಆಶೆಗೆ ಅಂತರವೂ ಇಲ್ಲ, ಮುಪ್ಪು ಮರಣಗಳೂ ಇಲ್ಲ. ನಾವು ಸತ್ತೋಗ್ತಾ ಇರ್ತೀವಿ, ಎಲ್ಲ ಶರೀರ ಹೋಗ್ತಾ ಇರ್ತೇವೆ, ಬಟ್ ಆಸೆ ಅಂತೂ ಸಾಯೋದೇ ಇಲ್ಲ. ಅದಕ್ಕೆ ಬರ್ತಾರ್ರಿ ಅಂತಾನೆ. ಕೂದಲೆಲ್ಲ ಬೆಳ್ಳಗಾಗೋಗ್ಬಿಟ್ಟಿದೆ, ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗ್ತಾ ಇಲ್ಲ, ಎಲ್ಲ ಜೀರ್ಣ ಆಗಿಬಿಟ್ಟಿದೆ, ಕಟ್ಟಿಗೆ ಇಟ್ಕೊಂಡು ನಡಬೇಕಂತ ಪರಿಸ್ಥಿತಿ ಬರ್ತಾಯಿದೆ. ತದಾಪಿ ನಾ ತೃಷ್ಯತಿ ತೃಷ್ಣಾ ಏವ ತರುಣಾಯತೆ ಅಂತಾನೆ. ಈ ಆಸೆ ಒಂದು ಮಾತ್ರ, ಅದು ಮಾತ್ರ ಯುವಕ ಆಗ್ತಾಯಿದೆ ಅಂತ. ಎಲ್ಲ ವಯಸ್ಸಾಗ್ಬಿಟ್ಟು ಶಕ್ತಿ ಎಲ್ಲ ಹೋಗ್ತಾಯಿದ್ರೆ, ಬಟ್ ಒಳಗಡೆ ಆಸೆ ಮಾತ್ರ ಯುವಕಂತಾರೆ ಇನ್ನೂ ಹೆಚ್ಚಾಗ್ತಾ ಇರುತ್ತೆ. ಆದ್ದರಿಂದ ಆ ಆಸೆಗೆ ಮುಪ್ಪು ಮರಣಗಳಿಲ್ಲ. ಕಂಡದ್ದನ್ನೆಲ್ಲ ಇಚ್ಛಿಸುವುದೇ ಅದರ ಸ್ವಭಾವ. ಸುಮ್ಮನೆ ಇರೋದಿಲ್ಲ, ಅದು ಬೇಕು ಇದು ಬೇಕು, ಹಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ಗಳಾಗ್ತಾನೇ ಇರುತ್ತೆ. ವಿಷಯ ಸಮಾನವಾದ ವಿಷಯಗಳಲ್ಲಿ ಸುಖವಿಲ್ಲದಿದ್ದರೂ ಸುಖವಿರುವುದೆಂಬ ತಪ್ಪು ತಿಳುವಳಿಕೆಯನ್ನು ಹುಟ್ಟಿಸಿ ಲೌಕಿಕರನ್ನು ಕಷ್ಟಪಡಿಸುವುದು. ಇದು ನಮಗೆ ಆ ರಕ್ತ ಬೀಜ ಎಂಬ ರಾಕ್ಷಸ ನಮ್ಮಲ್ಲಿ ಸೇರ್ಕೊಂಡ್ಬಿಟ್ಟು ಹೊರಗಡೆ ವಸ್ತುಗಳಲ್ಲಿ ಸುಖ ಇದೆ ಅಂದ್ಬಿಟ್ಟು ನಮಗೆ ಮೋಸ ಮಾಡಿಬಿಟ್ಟು ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾನೆ. ಅದೇ ನಾವು ಅಂತಃಕರಣ ಶುದ್ಧಿ ಇದ್ದರೆ ನೋಡು, ಬುದ್ಧ ಭಗವಾನ್ ಹತ್ರ ರಾಜನ ಮಗ ಆಗಿದ್ದ, ಪ್ಯಾಲೇಸ್ ಇತ್ತು, ಎಂಥ ಭೋಗಗಳು, ಹುಟ್ಟಿದ ತಕ್ಷಣವೇ ಜಾತಕದಲ್ಲೇ ಇರುತ್ತೆ. ಇವನಾದರೆ ಮಹಾ ಯೋಗಿ ಆಗ್ತಾನೆ, ಇಲ್ಲಾಂದ್ರೆ ಮಹಾ ದೊಡ್ಡ ಸಾಮ್ರಾಟ್ ಚಕ್ರವರ್ತಿ ಆಗ್ತಾನಂತ. ಅವ್ರ ತಂದೆಗೆ ಇಲ್ಲಪ್ಪ, ಯಾರ ತಂದೆ ತಾಯಿನೂ ಮಗ ಸನ್ಯಾಸಿ ಆಗ್ತಾನಂದ್ರೆ ಒಪ್ಪೋದಿಲ್ವಲ್ಲ. ಇಲ್ಲ, ನನ್ನ ಮಗ ದೊಡ್ಡ ಸಾಮ್ರಾಟ್ ಚಕ್ರವರ್ತಿನೇ ಆಗಬೇಕು, ಹಂಗೆ ಆಗಬೇಕಂದ್ರೆ ಹೆಂಗೆ ಮಾಡಬೇಕು ಅಂದರೆ, ನೀವೊಂದು ಕೆಲಸ ಮಾಡಬೇಕು. ಬುದ್ಧ ಭಗವಾನನಿಗೆ ಯಾವುದೇ ಒಂದು ವಿಕಾರವಾದಂಥ ವಸ್ತು ಕಾಣಿಸ್ಬಾರ್ದು. ಹಂಗೆ ನೀನು ಬೆಳೆಸ್ತಿರಾಗನ ಅವನಿಗೆ ಭೋಗಗಳಲ್ಲಿ ಆಸಕ್ತಿ ಆಗಿಬಿಟ್ಟು ಅವನು ಚಕ್ರವರ್ತಿ ಆಗ್ತಾನೆ ಅಂತ. ಸರಿ ಅಂದ್ಬಿಟ್ಟಿದ್ದನು. ಕಾಂಪೌಂಡಿಗೆಲ್ಲ 30 ಫೀಟು ದೊಡ್ಡ ದೊಡ್ಡ ಹೈಟ್ ಕಾಂಪೌಂಡ್ ಕಟ್ಸಿಬಿಡ್ತಾನೆ ಕೋಟೆಗೆ. ಹೊರಗಡೆ ಏನು ವಿಕಾರವಾದಂಥ ದೃಶ್ಯ. ಮುಖ್ಯವಾಗಿ ಬಿಳಿ ಕೂದಲು ಬಂದವ್ರನ್ನ ಒಳಗಡೆ ಬಿಡಲೇಬೇಡ ಅಂತ. ಯಾಕಂದರೆ ವೃದ್ಧಾವಸ್ಥೆ ಅನ್ನೋದು ಒಂದು ಬರುತ್ತೆ ಅಂದರೆ ಇಂಥವೆಲ್ಲ ನೋಡಿಬಿಟ್ಟು ವೈರಾಗ್ಯ ಬಂದುಬಿಡುತ್ತೆ ಅಂದ್ಬಿಟ್ಟು. ಅದಕ್ಕೆ ಕೇವಲ ಯುವಾವಸ್ಥೆಯಲ್ಲಿರೋರು ಮಾತ್ರ ಬುದ್ಧ ಇರೋವಂಥ ಅಂತರಂಗದಲ್ಲಿ ಹೋಗಬೇಕು. ಎಲ್ಲ ದಾಸಿಯರನ್ನು, ಎಲ್ಲ ಇಂದ್ರಿಯರಿಗೆ ಏನೇನು ಸುಖ ಬೇಕೋ ಅವೆಲ್ಲವೂ ಅರೇಂಜ್ ಮಾಡಿಬಿಟ್ಟಿರ್ತಾನೆ. ಸುಂದರವಾದ ಹೆಂಡತಿಯನ್ನು ಮದುವೆ ಮಾಡಿರ್ತಾನೆ. ಅಷ್ಟೆಲ್ಲ ಇದ್ದರೂ ಕೂಡ ಬುದ್ಧ ಭಗವಾನಿಗೆ ಅದೇನು ಸರಿಯಾಗಿ ಅನಿಸ್ತಾ ಇರಲ್ಲ. ಇನ್ನೂ ಏನೋ ಹೊರಗಡೆ ಹೋಗಿ ನಾನು ನೋಡಬೇಕು ಅಂದ್ಬಿಟ್ಟಿದ್ದು, ಎಷ್ಟು ಕೇಳಿದ್ರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀನಿ ಅಂದರೆ ಬಿಡ್ತಾನೆ ಇರೋದಿಲ್ಲ. ಒಂದು ದಿವಸ ಬಲವಂತವಾಗಿ ರಥಸಾರಥಿನಿಟ್ಟು ರಾತ್ರಿಯಲ್ಲೇ ತಪ್ಪಿಸ್ಕೊಂಡು ಹೊರಗಡೆ ಬಂದುಬಿಡ್ತಾನೆ. ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದು 4 ವಿಷಯ ನೋಡ್ತಾನೆ. ಫಸ್ಟಲ್ಲೊಬ್ಬ ಕುಷ್ಠರೋಗಿನ ನೋಡ್ತಾನೆ. ಏನಿದು, ಇದ್ಯಾವ ಪ್ರಾಣಿ ಅಂತ ಕೇಳ್ತಾನೆ. ಅಯ್ಯಯ್ಯೋ, ಇದು ಪ್ರಾಣಿ ಅಲ್ಲ, ಈ ಶರೀರದಲ್ಲಿ ಯಾವತ್ತಿದ್ರೂ ರೋಗಗಳು ಯಾವಾಗ ಬರುತ್ತೋ ಗೊತ್ತೇ ಆಗೋದಿಲ್ವಲ್ಲ. ರೋಗಾಲಯಂ ಇದಂ ಶರೀರಂ ಅಂತ. ಇದು ರೋಗದ ಆಲಯ ಇದ್ದಂಗೆ, ಒಂದು ರಿಪೇರಿ ಮಾಡಿಕೊಂಡ್ರೆ ಇನ್ನೊಂದು ಹೊಸ ಕಾಯಿಲೆ ಯಾವುದೋ ಒಂದು ಬರ್ತಾ ಇರುತ್ತೆ ಅಂತ. ಅಯ್ಯೋ, ನನಗೂ ಹಂಗಾದರೆ ಯಾವತ್ತಾದರೂ ಈ ಥರ ರೋಗ ಬರೋದಕ್ಕೆ ಸಂಭಾವನೆ ಇದೆಯಾ ಅಂತ. ಮತ್ತು ಸ್ವಲ್ಪ ದೂರ ಹೋದರೆ ಇನ್ನೊಬ್ಬ ವಯಸ್ಸಾಗಿರೋ ವೃದ್ಧ, ಕೂದಲೆಲ್ಲ ಹೆಚ್ಚು ಬಂದುಬಿಟ್ಟಿರುತ್ತೆ, ವೃದ್ಧನ ನೋಡ್ತಾನೆ. ಇದು ಯಾವ ಪ್ರಾಣಿ ಅಂತ ಕೇಳ್ತಾನೆ. ಅಯ್ಯೋ, ಇದು ಕೂಡ ಪ್ರಾಣಿ ಅಲ್ಲ, ಇದು ಕೂಡ ಮನುಷ್ಯರೇ. ನಾವು ಕೂಡ ಎಲ್ಲರೂ ಆ ವೃದ್ಧಾವಸ್ಥೆಗೆ ಹೋಗಲೇಬೇಕಲ್ಲ. ಎಲ್ಲ ಜೀರ್ಣ ಆಗಿಬಿಡುತ್ತೆ, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಯಾರೂ ರೆಸ್ಪೆಕ್ಟ್ ಕೊಡೋದಿಲ್ಲ, ಯಾರಿಗೂ ಬೇಕಾಗಿಲ್ಲ, ಎಲ್ಲರೂ ಭಾರ ಅಂತ ನೋಡ್ತಾ ಇರ್ತಾರೆ. ಅಂಥ ವೃದ್ಧಾವಸ್ಥೆಗೆ ಹೋಗಲೇಬೇಕಲ್ಲ ಅಂತ. ಅಯ್ಯೋ, ನಾನು ಮುದುಕನಾಗ್ಬಿಡ್ತೀನ, ಈ ಯೌವನವಾದ ಶರೀರ ಎಲ್ಲ ಇರೋದಿಲ್ಲ, ಹೊಟ್ಟೋಗುತ್ತಾ ಅಂತ. ಇನ್ನು ಸ್ವಲ್ಪ ದೂರ ಹೋದರೆ ಯಾರನ್ನೂ ಸತ್ತೋಗಿರೋರನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಡೋಲು ಎಲ್ಲ ಹೊಡ್ಕೊಂಡು ಹೋಗ್ತಾಯಿದ್ರೆ ಇದೇನು ಸಂಭ್ರಮ ಅಂತಾರೆ. ಇದು ಸಂಭ್ರಮ ಅಲ್ಲ, ಸತ್ತೋಗ್ಬಿಟ್ಟಿದ್ದಾರೆ, ಹುಟ್ಟಿದವನು ಸಾಯಲೇಬೇಕಲ್ಲ ಅಂತ ಅಂತಾರೆ. ಅಯ್ಯೋ, ಯಾವತ್ತೋ ಒಂದು ದಿವಸ ನಾನು ಸತ್ತೋಗ್ಬಿಡ್ತೀನ ಅಂದರೆ ಇದು ಪರ್ಮನೆಂಟ್ ಇಲ್ಲ, ಟೆಂಪ್ರವರಿನೇನಾ ಅಂದ್ಬಿಟ್ರು. ಮತ್ತು ಇನ್ನು ಸ್ವಲ್ಪ ದೂರ ಹೋದ್ರೆಗೇನೋ ಒಬ್ಬ ಸನ್ಯಾಸಿ ಕಾಣಿಸ್ತಾನೆ. ಇವನು ಯಾರು ವಿಚಿತ್ರವಾಗಿ ಗುಂಡು ಓಡಿಸ್ಕೊಂಡು ಕೆಂಪು ಬಟ್ಟೆ ಹಾಕ್ಕೊಂಡಿದ್ದಾನೆ ಅಂದರೆ, ಇವನಪ್ಪ ಇವನು ಅಮರ, ಇವನಿಗೆ ಸಾವೇ ಇಲ್ಲ ಅಂತಾರೆ.
ಹೌದಾ, ಅದೆಂಗೆ ಅದು ಇವನಿಗೆ ಯಾಕೆ ಸಾವಿಲ್ಲ ಅಂದರೆ ಆವಾಗ ಮೋಕ್ಷದ ಸಾಧನೆಗಳ ಬಗ್ಗೆ ಸ್ವಲ್ಪ ಸಾರಥಿಯಿಂದ ಕೇಳ್ತಾನೆ. ಅಷ್ಟೇ, ಜೀವನದಲ್ಲಿ ಒಂದು ಸತಿ 4 ವಿಷಯನ ನೋಡಿಬಿಟ್ಟ, ವೈರಾಗ್ಯ ಬಂದ್ಬಿಡ್ತು. ಯಾಕಂದರೆ ಅವರು ಅವತಾರ ಪುರುಷರು, ಅವರ ಅಂತಃಕರಣ ಶುದ್ಧವಾಗಿರುತ್ತಲ್ಲ, ಇವೆಲ್ಲವೂ ಮಾಯಾ ಅಂತ ಗೊತ್ಬಿಟ್ಟಿದ್ದು. ಎಲ್ಲ ಸಂಪತ್ತಿ, ಆಸ್ತಿಗಳು, ದುಡ್ಡು ಎಲ್ಲ ಬಿಟ್ಟು ಕಾಡಿಗೆ ಹೋಗ್ಬಿಟ್ಟು ತಪಸ್ಸು ಮಾಡಿಕೊಂಡು ಮೋಕ್ಷದ ಕಡೆ ಪ್ರಯಾಣ ಮಾಡ್ದ. ಅಂಥ ಮಹಾಯೋಗಿಗಳು ಭರ್ತೃಹರಿ ಮಹಾರಾಜ್ ಅಂತಾರೆ, ಮಹಾಯೋಗಿಗಳು ಅಂತ ನಾವು ಏನೆಲ್ಲ ಕಷ್ಟಪಟ್ಟು ಬೇಕಂತ ಅನ್ಕೊತೀವೋ ಅದನ್ನು ಹಿಂಗೆ ಬಿಟ್ಟು ಪಕ್ಕಕ್ಕೆ ಬಿಟ್ಟು ಎಡಗೈಯಲ್ಲಿ ಬಿಸಾಕಿಬಿಟ್ಟು ಹೊರ್ಟೋಗ್ಬಿಡ್ತಾರೆ. ಮತ್ತು ಅವರು ತಪಶ್ಚರ್ಯ ಮಾಡ್ತಾರೆ ಕಾಡಲ್ಲಿ, ಅಲ್ಲಿ ಇಲ್ಲಿ ಚೆನ್ನಾಗಿ ಕೂತ್ಕೊಂಡು. ಎಷ್ಟು ತಪಶ್ಚರ್ಯ ಮಾಡಬೇಕು ಮೋಕ್ಷ ಅಂದರೆ, ಕಷ್ಟ ಅವರು ಪಡ್ತಾರೆ. ಆದರೆ ಅವರು ಕಷ್ಟಪಟ್ಟಿದ್ದಕ್ಕೆ ಅವರಿಗೆ ಮೋಕ್ಷ ಸಿಗ್ಬಿಡುತ್ತೆ. ಮತ್ತು ನಾವು ಗೃಹಸ್ಥಾಶ್ರಮದಲ್ಲಿ ಅವ್ರ ಕಡೆ ಪಡೋ ಕಷ್ಟಕ್ಕಿಂತ 100ರಷ್ಟು ಕಷ್ಟಪಡ್ತೀವಿ. ಆದರೆ ನಾವು ವಿಷಯಗಳ ಆಸಕ್ತಿಯಿಂದ ಸಂಪತ್ತಿಗಳು ಬೇಕು, ಈ ಕಡೆಯಿಂದ ಬೇಕಂತ ನಾವು ಮಾಡಿದ ಕಷ್ಟ ಎಲ್ಲ ಮತ್ತೆ ವೇಸ್ಟ್ ಆಗಿಬಿಟ್ಟು ಮತ್ತೆ ಜನ್ಮಕ್ಕೆ ಬಂದು ಮತ್ತೆ ಈ ಸುಖ ದುಃಖಗಳು ಅನುಭವಿಸ್ತಾ ಇರ್ತೀವಿ. ಕಷ್ಟ ಅವ್ರಿಗಿಂತ, ಯೋಗಿಗಳಿಗಿಂತ ಹೆಚ್ಚು ನಾವೇ ಮಾಡ್ತೀವಿ ಅಂತ ಬರ್ತಾರೆ ಅಂತ. ಆದ್ದರಿಂದ ಇಲ್ಲಿ ಏನು, ಯಾಕೆ ಬುದ್ಧ ಭಗವಾನಿಗೆ ಅಷ್ಟು ಸಂಪತ್ತಿ, ಹೆಂಡತಿ, ಮಕ್ಕಳು, ಸಂಸಾರ ಅದು ದೊಡ್ಡ ಟ್ರ್ಯಾಪ್ ಅಂತ ಗೊತ್ತಾಯಿತು. ಮೀನನ್ನು ಇಟ್ಕೊಳ್ಳೋದಕ್ಕೆ ಎರೆಹುಳುವನ್ನು ಹೆಂಗೆ ಹಾಕ್ತಾರೋ ಅಂಥ ಎರೆಹುಳು ಅಂತ ಗೊತ್ತಾಗ್ತಾಯಿತ್ತು ಅದನ್ನು. ನಮಗೆ ಆ ಥರ ಯಾಕೆ ಅನ್ನಿಸ್ತಾ ಇಲ್ಲ ಅಂದರೆ, ನಮ್ಮ ಒಳಗಡೆ ಇರೋ ರಕ್ತ ಬೀಜ ನಮ್ಮನ್ನು ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ. ಅವನಿನ್ನೂ ಹೊರಗಡೆನೇ ಸುಖ ಇದೆ, ಆಸ್ತಿ ಸಂಪತ್ತುಗಳು ಇದರಲ್ಲೇ ಸುಖವಿದೆ ಅಂತ ನಮಗೆ ಭ್ರಾಂತಿಯನ್ನು ಹುಟ್ಟಿಸ್ತಾ ಇದ್ದಾನೆ. ಡೈಲಿ ಮತ್ತೆ ಅದರಲ್ಲಿ ದುಃಖನೇ ಬರ್ತಾ ಇರುತ್ತೆ. ದುಃಖ ಬರ್ತಾ ಇದ್ದರೂ ಕೂಡ ಆವಾಗ ಮಧ್ಯದಲ್ಲಿ ಸ್ವಲ್ಪ ಸುಖ ಸಿಗ್ತಾ ಇರುತ್ತಲ್ಲ, ಆ ಸುಖದ ಆಸೆಯನ್ನು ತೋರಿಸ್ಬಿಟ್ಟು ನಮ್ಮನ್ನು ಭ್ರಾಂತಿಯಲ್ಲಿ ಇಟ್ಬಿಟ್ಟಿದ್ದಾನೆ. ಅದಕ್ಕೆ ನಮ್ಮ ಒಳಗಡೆ ಇರೋ ಅಂಥ ರಕ್ತ ಬೀಜನ ನಾವು ದೇವಿಯ ಸ್ಮರಣೆ ಮಾಡಿಕೊಂಡು, ದೇವಿಯ ಜ್ಞಾನವನ್ನು ಪಡ್ಕೊಂಡು ಅವನನ್ನು ನಾವು ಸಾಯಿಸ್ಕೋಬೇಕು. ಇಲ್ಲ ಅಂದರೆ ಎಲ್ಲನೂ ಹಂಗೆ ಪ್ರಪಂಚದ ಕಡೆನೇ ಆಸಕ್ತಿ ಹೋಗ್ತಾ ಇರುತ್ತೆ. ಆಸೆ ಮೂಲ ರಾಗ ಇರೋದರಿಂದ ಮತ್ತು ಎಲ್ಲ ಅನರ್ಥಗಳು ಬಂದುಬಿಡ್ತವೆ. ಅದನ್ನು ಇವಾಗ ಅಂಥ ರಕ್ತ ಬೀಜನ ದೇವಿ ಈಗ ಕೊಂದು ಬಿಡ್ತಾಳೆ. ಈಗ ಚುಂಡಮುಂಡರು ಸತ್ತ ಮೇಲೆ ಈಗ ಮಹಿಷ ಈತನಿಗೆ ಯಾರಪ್ಪ ಮೇನ್ ರಾಕ್ಷಸನ ಹೆಸರೇ ಮರ್ತೋಗ್ಬಿಟ್ವಲ್ಲ, ಹಾಂ, ಮಹಿಷಾಸುರನಾಗೋದ. ರಕ್ತ ಬೀಜನಲ್ಲ, ಚಂಡ ಶುಂಭ ನಿಶುಂಭರು ಮೇನ್ ರಾಕ್ಷಸರು. ಈಗ ತನಕ ಅವ್ರು ಕಲಿಸಿರೋ ಅಂಥ ಅವ್ರ ಮನುಷ್ಯರನ್ನೇ, ಈ ಚಂಡಮುಂಡರಾಗಲಿ ಧೂಮ್ರಲೋಚನ ಆಗಲಿ ಅವ್ರ ಮನುಷ್ಯರನ್ನೇ ಕೊಂದಿದ್ದು. ಇನ್ನು ಈಗ ಶುಂಭ ನಿಶುಂಭರಿಗೆ ಈಗ ದೇವಿ ಇವನ್ನೆಲ್ಲ ಕೊಂದುಬಿಟ್ಲಲ್ಲ ಅಂದ್ಬಿಟ್ಟು ಕೋಪ ಬಂದಿರುತ್ತೆ. ಅದಕ್ಕೆ ಅವರು ಚುಂಡಮುಂಡರು ಸತ್ತ ತಕ್ಷಣ ಅಲ್ಲಿ ಮಿಕ್ಕಿರೋ ಸೈನಿಕರೆಲ್ಲ ಓದು ಬಂದುಬಿಟ್ಟು ಶುಂಭ ನಿಶುಂಭರಿಗೆ ಹೇಳ್ತಾರೆ. ಸೈನಿಕರು ಓಡುತ್ತಾ ಶುಂಭನಲ್ಲಿಗೆ ಬಂದು ಚಂಡಮುಂಡರು ಮಡಿದುದನ್ನು, ಸೈನಿಕರನ್ನು ಕೊಂದ ವಿಸ್ತಾರವನ್ನು ತುದಿ ಮೊದಲಿನಿಂದ ಹೇಳಲು ಶುಂಭನು ಸಿಟ್ಟಿನಿಂದ ಸರ್ವಬಲವೂ ಬರಲೆಂದು ಹೊರಟನು. ಅಲ್ಲಿಂದ ಸೈನಿಕರು ಬಂದು ಹೇಳಿಬಿಡ್ತಾರೆ ಶುಂಭ ನಿಶುಂಭರಿಗೆ. ಮುಗಿಸ್ಬಿಟ್ಲು ದೇವಿ, ಚುಂಡಮುಂಡರನ್ನು ಮುಗಿಸ್ಬಿಟ್ಲು. ಅಂದ ತಕ್ಷಣ ಕೋಪ ಬಂದುಬಿಟ್ಟು ಎಲ್ಲ ಸೈನ್ಯವನ್ನು ಇಕ್ಕಟ್ಟೆ ಮಾಡುವಂತಾನೆ. ಅರಸನು ನಿಶುಂಭ ಹಾಗೂ 3,000 ಸಂಖ್ಯೆಯ ದೊರೆಗಳು ಸಹಿತ ಹೊರಟರು. ಆನೆ, ರಥವು, ಕುದುರೆ, ಕಾಲುಬಳುಗಳು ಸಾಲು ಅಳತೆಯಲ್ಲಿ ಕಹಳೆಗಳು ಕೂಗಿದವು. ನಗಾರಿಯು ಬ್ರಹ್ಮಾಂಡ ಬಿರುದು ವಾದ್ಯಗಳ ಆರ್ಭಟದಿಂದ ಹಿಮಾಚಲ ಸೀಮೆಗೆ ಹೊರಟರು. ಪಾರ್ವತಿ ದೇವಿ ಹಿಮಾಲಯದಲ್ಲಿರ್ತಾಳೆ. ಕಾಳಿಕ ರೂಪವನ್ನು ಧಾರಣೆ ಮಾಡಿದಾಳೆ. ಈಗ ಭಯಂಕರ ರೂಪವಾಗಿರುತ್ತೆ ಅದು. ರಾಕ್ಷಸರ ದಂಡು ಬರುವುದನ್ನು ನೋಡಿದ ಕೂಡಲೇ ಕಾಳಿಕಾದೇವಿಯು ಭೂಮಿಗೂ ಆಕಾಶಕ್ಕೂ ಏಕಾಗಿ ಭಯಂಕರ ಪೂರ್ಣ ರೂಪವುಳ್ಳವಳಾಗಿ ರುಂಡಮಾಳೆಯು, ಅವ್ರನ್ನೆಲ್ಲ ಕತ್ತರಿಸಿರ್ತಾಳಲ್ಲ, ಅವ್ರ ತಲೆಗಳನ್ನು ಹೂವಿನ ಮಾಲೆ ಥರ ಹಾಕ್ಕೊಂಡಿರ್ತಾಳೆ ಕಾಳಿಕಾದೇವಿ. ರುಂಡಮಾಳೆಯು ಶೋಭಿಸುತ್ತಿರಲು ಬಿಲ್ಲನ್ನು ನುಡಿಸುತ್ತಾ ಆರ್ಭಾಟದಿಂದ ಬಲವನ್ನು ನೋಡುತ್ತಾ ನಿಂತಳು. ಕೈಯೊಳಗಿನ ಬಿಲ್ಲು ಗಂಟೆಯ ಧ್ವನಿಗಳಿಂದ ಬ್ರಹ್ಮಾಂಡ ಬಿರುದುದ್ದು ಎಂಬಂತೆಯೂ, ಬಾಯಿಯನ್ನು ತೆರೆಯಲು ಬ್ರಹ್ಮಾಂಡವೇ ಬಾಯಿಯನ್ನು ತೆರೆಯುವುದೆಂಬಂತೆ ಭಯಂಕರ ರೂಪದಿಂದ ಹಿರಿದ ಕತ್ತಿಯನ್ನು ಹೊರಡುವ ಕಿಡಿಗಳು ಪರ್ವತಗಳಂತೆ ಶೋಭಿಸಿದಳು. ಮೂಗಿನಿಂದ ಹೊರಟ ಹೊಗೆಯು, ಆ ದೇವಿಯ ಕೋಪಕ್ಕೆ ಮೂಗಿನಿಂದ
ಹೊಗೆ ಬರ್ತಾ ಇದೆ ಅಂತೆ. ತನು, ಮನ, ಬುದ್ಧಿ, ಅಹಂಕಾರ, ಚಿತ್ತ, ಜ್ಞಾತ್ರ, ಘನಮಾಯೆ ಎಂಬ ಸಪ್ತಾವರಣಗಳು ಸುತ್ತುತ್ತಲಿತ್ತು. ಹೆಚ್ಚು ಏನಾದರೂ ಭಯಂಕರವಾದಂಥ ದೃಶ್ಯ ನೋಡಿಬಿಟ್ರೆ ನಮ್ಮದೇನು ಬುದ್ಧಿ, ಶರೀರ ಎಲ್ಲ ಕೆಲಸ ಆಗೋದಿಲ್ಲ. ಕೆಲವ್ರಿಗಿರುತ್ತೆ, ಸಡನ್ನಾಗಿ ಪಕ್ಕದಲ್ಲಿ ಹಾವು ಹೋಗಿದ್ದನ್ನು ನೋಡಿಬಿಟ್ರೆ ಕೈಕಾಲು ಕೆಲಸ ಮಾಡೋದಿಲ್ಲ, ಹಂಗೆ ನಿಂತ್ಕೊಂಡ್ಬಿಡ್ತಾರೆ, ಇಲ್ಲ ಹಂಗೆ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ನಮ್ಮ ಪೂರ್ವಜರು, ನಮ್ಮ ತಾಯಿಗೆ ಹಂಗೆ ಆಗ್ತಾಯಿತ್ತು. ಹಾವು ಸುಮ್ಮನೆ ಪಕ್ಕದಲ್ಲಿ ಬಂದು ಹೋದರೆ ಸಾಕು, ಅಷ್ಟೇ, ಕೈ ಕಾಲು ಏನೂ ಆಗೋದಿಲ್ಲ. ಆ ಭಯಕ್ಕೆ ಹಂಗೆ ಬಿದ್ದೋಗ್ಬಿಡ್ತಾರೆ, ಕೂಗೋದಕ್ಕೆ ಕೂಡ ಆಗೋದಿಲ್ಲ, ಹಂಗಾಗ್ಬಿಡುತ್ತೆ. ದೇವಿಯ ರೂಪವನ್ನು ನೋಡಿ ಈಗ ಎಲ್ಲರಿಗೂ ಆ ಥರ ಆಗ್ತಾಯಿದೆ, ಅಷ್ಟು ಭಯಂಕರ ರೂಪವನ್ನು ನೋಡಿ. ಚಾಮುಂಡಿಯ ಬಾಣಗಳು ಅನೇಕ ಸೈನ್ಯವನ್ನು 4 ದಿಕ್ಕುಗಳಿಂದ ಮುತ್ತಿದು, ಬಾಣಗಳು ಮುಟ್ಟಲು ಸಿಡಿಲು ಬಡಿದಂತೆ ಸೈನ್ಯವು ಮರಣ ಹೊಂದುತ್ತಿತ್ತು. ಮಂಚದ ಕಾಲಿನ ಆಕಾರವುಳ್ಳ ಗದೆ ಕತ್ತಿಯಿಂದ ರಾಕ್ಷಸರನ್ನು ಹೊಡೆದು 4 ದಿಕ್ಕಿನಿಂದ ಮುತ್ತಿ ಅವರನ್ನು ಒಟ್ಟುಗೂಡಿಸಿ ಬಾಯಿಯಲ್ಲಿಟ್ಟು ನುಂಗಿದಳು. ತಿಂದುಬಿಡ್ತಾ ಇದ್ದಾರಂತೆ ಕಾಲಿಗೆ, ಭಯಂಕರ ರೂಪ ಇದು. ಮಂಗಳಾಂಗಿಯು ಬಾಯನ್ನು ತೆರೆದು ಕುದುರೆ, ಆನೆ, ಮಾವುತರ ಸಹಿತ ನುಂಗಿದಳು. ಸರ್ವವನ್ನು ತೆಗೆದು ತನ್ನ ಬಾಯಲ್ಲಿಡುತ್ತಾ ಬಹು ರೂಪಗಳುಳ್ಳವಳಾದಳು. ಬಸವೇಶನೇ ಅಂದರೆ ನಂದಿಗೆ ಶಿವನು ಹೇಳ್ತಾ ಇರೋ ಕಥೆ ಇದು. ಬಸವೇಶನೇ ಇದನ್ನು ಕೇಳ್ತಾ ಇದೆಯಾ ಅಂತ ಕೇಳ್ತಾನೆ. ಬ್ರಹ್ಮ, ಶಿವ, ಕುಮಾರ, ವಿಷ್ಣು, ವರಾಹ, ನಾರಸಿಂಹನು, ಇಂದ್ರರು ಇವರು ಮೊದಲಾಗಿರುವ ರೂಪಗಳನ್ನು ಧರಿಸಿಯೂ ಅವರ ಬೇರೆ ಬೇರೆ ವಾಹನ, ಅವರ ಆಭರಣ, ಆಯುಧಗಳಿಂದ ಲೆಕ್ಕವಿಲ್ಲದ ಸಾಮರ್ಥ್ಯವು ಶಕ್ತಿಯ ರೂಪದಿಂದ ಆಯಿತು. ಎಲ್ಲ ರೂಪಗಳು ತಾಳ್ಬಿಡುತ್ತೆ ಅದರಲ್ಲಿ. ಕಾಳಿಕಾದೇವಿ, ನರಸಿಂಹನ ಅವತಾರ, ವಿಷ್ಣುವಿನ ಅವತಾರ, ಶಿವನ ಅವತಾರ, ಶಿವನ ಶರೀರದಲ್ಲಿ ಎಲ್ಲ ದೇವತೆಗಳ ಶರೀರಗಳನ್ನು ಉಪಯೋಗಿಸಿಕೊಂಡು ಯುದ್ಧ ಮಾಡ್ತಾ ಇದ್ದಾಳೆ. ಕಮಂಡಲ, ಜಪಮಣಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಹಂಸಪಕ್ಷಿಯ ವಾಹನವಾಗಿ ಬ್ರಹ್ಮನ ಶಕ್ತಿ ಬ್ರಾಹ್ಮಣಿಯೇ ತಾನಾದಳು. ನಂದೀಶನನ್ನು ಏರಿ ಕೈಯಲ್ಲಿ ತ್ರಿಶೂಲ ಹಿಡಿದು ಹೆಡೆಯುಳ್ಳ ಸರ್ಪನ ಆಭರಣ ಹಾಗೂ ಚಂದ್ರನನ್ನು ಧರಿಸಿಕೊಂಡು ಶಿವನ ಶಕ್ತಿಯಾದ ಮಹೇಶ್ವರಿಯು ಎನಿಸಿದಳು. ಶ್ರೇಷ್ಠವಾದ ಶಕ್ತಿ ಹಸ್ತವು ನವಿಲ ವಾಹನ, ಸರ್ಪಾವರಣ, ಷಣ್ಮುಖನ ಶಕ್ತಿಯಾದ ಕೌಮಾರಿ ಎನಿಸಿದಳು. ಭಯಂಕರ ಗದೆ, ಶಂಖ, ಸುದರ್ಶನ ಚಕ್ರಧಾರಿಯಾಗಿ ಗರುಡನ ಏರಿ ವಿಷ್ಣು ರೂಪಿಣಿಯಾಗಿ ವೈಷ್ಣವಿ ಎನಿಸಿದಳು. ಬಾಣ, ಶಾರ್ಗಂಗಿಣಿ ಎಂಬ ಬಿಲ್ಲು, ಗದೆಯನ್ನು ಕೈಯಲ್ಲಿರಿಸಿ ಕಾಡಹಂದಿಯ ಮುಖದಂತೆ ಮುಖವನ್ನು ಧರಿಸಿ ವರಾಹ ರೂಪವನ್ನು ಕೂಡ ಧರಿಸಿ ವರಾಹ ರೂಪಿಣಿಯಾದ ವಾರಾಹಿ ಎನಿಸಿದಳು. ಕರಳು, ಮಾಲೆಯು ಸಿಂಹನ ಮುಖ, ಕೈಯಲ್ಲಿ ಗದೆಯನ್ನು ಧರಿಸಿ ನರಸಿಂಹ ರೂಪಿಣಿಯಾದ ನರಸಿಂಹೆ ಎನಿಸಿದಳು. ಕೈಯಲ್ಲಿ ವಜ್ರಾಯುಧವನ್ನು ಧರಿಸಿ ಆನೆಯನ್ನು ಏರಿ 1000 ವಿಸ್ತಾರವಾದ ಕಣ್ಣುಗಳಿಂದ ಇಂದ್ರನ ಶಕ್ತಿ ರೂಪಿಣಿಯಾದ ಇಂದ್ರಾಣಿ ಎನಿಸಿದಳು. ಕೈಗಳಲ್ಲಿ ತಮ್ಮ ತಮ್ಮ ಆಯುಧಗಳನ್ನು ಯೋಗ್ಯವಾಗಿಯೇ ಧರಿಸುತ್ತಾ ಈ ಪ್ರಕಾರ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ನರಸಿಂಹಿ, ಇಂದ್ರಾಣಿ ಎಂಬ ಸಪ್ತಮಾತೃಕೆಯರ ರೂಪವುಳ್ಳವಳಾಗಿ ಮುತ್ತಿದಳು. ಚಂಡಿಯು ಬಿಲ್ಲನ್ನು ನುಡಿಸಲು ಸಿಡಿಲಿನ ಸಮೂಹ ನುಡಿಯದಂತಾಯಿತು. ಆರ್ಭಾಟದಿಂದ ಕೂಗುವ ಕೂಗಿಗೆ ಬ್ರಹ್ಮಾಂಡವು ಬಿಚ್ಚಿಬಿತ್ತು. ರಾಕ್ಷಸರು ಸ್ತ್ರೀಯಳನ್ನು ಕಂಡು ನೀನ್ಯಾರೆನ್ನಲು ಭಯಂಕರ ಪರಾಕ್ರಮವುಳ್ಳವರೇ, 3 ಲೋಕಗಳಿಗೆ ಅರಸರೇ ಎನ್ನುತ್ತಾ ಅವರ ನಡುವೆ ನಿಂತು ಧೈರ್ಯದಿಂದ ನುಡಿದಳು. ನೀನು ಯಾರು ಅಂತ ಕೇಳ್ತಾರೆ ರಾಕ್ಷಸರು ಇಷ್ಟೊಂದು ಭಯಂಕರ ರೂಪ ನೋಡಿ. ಯುದ್ಧ ಮಾಡಬೇಕೆಂಬ ಆಶೆಯಿಂದ ಎಲ್ಲ ಲೋಕಗಳನ್ನು ಗೆದ್ದಳು ಮಾಡಿ ತಿರುಗಿದೆನು. ನನ್ನೊಡನೆ ಯುದ್ಧ ಮಾಡುವವರನ್ನು ಕಾಣದ್ದರಿಂದ ಈ ಹಿಮಾಚಲದ ಬಳಿಯಲ್ಲಿ ಇದ್ದೆನು. ಈ ರೀತಿ ಹೇಳುವಿಕೆಯಾಯಿತು. ನಿಮ್ಮ ಕೂಡ ಯುದ್ಧ ಮಾಡಬೇಕೆಂಬ ನಿಶ್ಚಯವಿದೆ ಅಲ್ಲ, ನನಗೆ ಶಿವದೂತೆ ಎಂದು ನಾಮ ಉಂಟೆಂದು ಹೇಳಿದಳು. ನಾನು ಯುದ್ಧ ಮಾಡೋದಕ್ಕಿನ್ನೂ ಯಾರು ಯೋಗ್ಯವಾದವರು ಇಲ್ಲ ಅಂದ್ಬಿಟ್ಟು ನಾನು ಹಿಮಾಲಯದಲ್ಲಿದ್ದೆ. ಈಗ ನೀವು ಯುದ್ಧ ಮಾಡಬೇಕಂತ ಇಚ್ಛೆಯಿಂದ ಬಂದಿದ್ದೀರಲ್ಲ, ನನಗೆ ಶಿವೆ ಅಂತ ಹೆಸರು, ಶಿವದೂತೆ ಆದ್ದರಿಂದ ನಾನು ಶಿವೆ ಅಂತ ಹೆಸರು ಅಂತ ಹೇಳ್ತಾಳೆ ದೇವಿ. ಈ ಪ್ರಕಾರ ದೇವಿಯ ನುಡಿಗಳನ್ನು ಕೇಳುತ್ತಲೇ ಶುಂಭ ನಿಶುಂಭರು ಸಿಟ್ಟುಳ್ಳವರಾಗಿ ಬಾಣಗಳ ಸುರಿಮಳೆಯನ್ನು ಸುರಿಸಿದರು.
ಕಾಮವನ್ನು ಸಂಹರಿಸಿದ ಶಿವೆಯು ಅವರ ರಥ ಬಿಲ್ಲುಗಳನ್ನು ಕಡಿದು ಬಳಿಕ ಅವರ ಸೈನ್ಯವನ್ನು ಸಂಹರಿಸಿದಳು. ಬಸವನೇ ಕೇಳೆಂದು ಶಿವನು ನುಡಿದನು. ಮಹಾಕಾಳಿಯು ರಕ್ಕಸನನ್ನು ತ್ರಿಶೂಲ ಗದೆಗಳಿಂದ ಹೊಡೆದು ಕಳೆಗೆ ಕಡವದೆ ತಲೆ ಕೈಕಾಲು ಸಹಿತ ತಿನ್ನುತ್ತಿರಲು. ಇದು ಈ ಕಾಲಿಕಾ ರೂಪ ಅಂತೂ ಭಯಂಕರ ರೂಪ. ಕೊಲ್ಲೋ ಮಿಕ್ಕಿದ ರೂಪದಲ್ಲಿ ಸುಮ್ಮನೆ ಕೊಳ್ತಾ ಇದ್ರೆ ಇದರಲ್ಲಿ ಕೊಂದು ತಿಂದು ಬಿಡ್ತಾ ಇದ್ದಾಳೆ ಹಂಗೆ. ತಿನ್ನುತ್ತಿರಲು ಬಳಿಕ ಬ್ರಾಹ್ಮಣಿಯು ಕಮಂಡಲದಿಂದ ಬಹು ಜಲವನ್ನು ರಾಕ್ಷಸರ ಮೇಲೆ ಸುರಿಸಲು ರಾಕ್ಷಸರು ಸಾಲು ಸಾಲಾಗಿ ಸಾಯುತ್ತಿದ್ದರು. ಶೌನಕನೇ ಕೇಳೆಂದು ಸೂತ ನುಡಿದನು. ಇದು ಸೂತ ಮಹರ್ಷಿ ಫಸ್ಟು ಶಿವನು ನಂದಿಗೆ ಹೇಳಿರ್ತಾನೆ ಈ ಕಥೆಯನ್ನು. ಆ ನಡೆದಿರೋ ಕಥೆಯನ್ನು ಸೂತ ಮಹರ್ಷಿಗಳು ಶೌನಕ ಮಹರ್ಷಿಗಳಿಗೆ ನೈಮಿಷಾರಣ್ಯದಲ್ಲಿ ಉತ್ತರ ಪ್ರದೇಶ ಲಕ್ನೋ ಹತ್ರ ಬರೋದು ಅಲ್ಲಿ ಹೇಳ್ತಾ ಇರ್ತಾರೆ ಈ ಥರ. ಅದಕ್ಕೆ ಸೂತ ನುಡಿದನು. ಸೂತ ಶೌನಕರಿಗೆ ಹೇಳ್ತಾ ಇದ್ದಾನೆ. ಮಹೇಶ್ವರಿಯು ಶ್ರೇಷ್ಠ ತ್ರಿಶೂಲವನ್ನು ಹಿಡಿದು ಬಹು ರೀತಿಯಿಂದ ರಾಕ್ಷಸರನ್ನು ಕೊಳ್ಳುತ್ತಿದ್ದಳು. ವೈಷ್ಣವಿಯು ಸುದರ್ಶನ ಚಕ್ರವನ್ನು ತಕ್ಕೊಂಡು ಪರಮ ಕಾಮಾರಿಯ ಶಕ್ತಿಯಾಯುಧವನ್ನು ಧರಿಸಿ ಇಂದ್ರಾಣಿಯು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ರಾಕ್ಷಸರನ್ನು ಸಂಹರಿಸಿದಳು. ವರಾಹಿಯು ಭಯಂಕರ ಶಾರ್ಂಗಿ ಎಂಬ ಬಿಲ್ಲಿನಿಂದ ರಾಕ್ಷಸರನ್ನು ಕೊಲ್ಲುತ್ತಿದ್ದಳು. ನಾರಸಿಂಹಿಯು ಕರುಳಮಾಳೆಯನ್ನು ಕೈಯ ಪಂಜರದಿಂದ ಸೀಳಿ ಶೂರಾದಿಶೂರರನ್ನು ಹೊಡೆದು ಕೆಡಹಿ ಕೊರೆ ಹಲ್ಲುಗಳನ್ನು ತೆರೆದು ತಿನ್ನುತ್ತಾ ಈ ಪ್ರಕಾರ ಬೇರೆ ಬೇರೆ ಕೊಂದಳು. ಒಂದೇ ಕಾಳಿಕಾದೇವಿ ಶರೀರದಿಂದ ಇಷ್ಟೊಂದು ದೇವಿಗಳೀಗ ಉದ್ಭವ ಆಗಿಬಿಟ್ಟಿದ್ದಾರೆ. ಎಲ್ಲ ದೇವರು ತ್ರಿಮೂರ್ತಿಗಳ ಹೆಂಡತಿಗಳು, ಇಂದ್ರನ ಹೆಂಡತಿ ಎಲ್ಲರೂ ಕೂಡ ದೇವಿ ರೂಪದಲ್ಲಿ ಬಂದು ಫುಲ್ಲು ಭಯಂಕರವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ವಜ್ರಾಯುಧದ ಪೆಟ್ಟಿಗೆ ದೈತ್ಯಾಸರರು ಉರಿದು ಬಿದ್ದರು. ಸುದರ್ಶನ ಚಕ್ರ ಹೊಡೆತಕ್ಕೆ ಕೈಕಾಲು ದೇಹವು ತುಂಡು ತುಂಡಾದವು. ಬಳಿಕ ತ್ರಿಶೂಲದ ಇರಿತಕ್ಕೆ ಕುರಿಗಳು ಕೆಳಗೆ ಸುರಿದವು. ಬರ್ಚಿಯ ಹೊಡೆತಕ್ಕೆ ಎಲುಬುಗಳು ಪುಡಿ ಪುಡಿಯಾಗುತ್ತಿದ್ದವು. ತುಂಡಾಗಿ ಕಡಿದಿರುವ ಕುದುರೆ ರಥಗಳು, ಸೊಂಡಿಲ ಮುರಿದ ಆನೆ, ಹರಿದು ಬಿದ್ದಿರುವ ನಿಶಾನೆ, ಆನೆ ಕುದುರೆಗಳ ಜೂಳು, ಥಡಿ, ಪತಾಕೆ, ಗಾಳಿ, ಟೊಪ್ಪಿಗೆ, ರುಂಡಗಳು, ಅಲ್ಲಲ್ಲಿ ಹೊರಲಾಡುತ್ತಾ ಮುಂಡಗಳು, ನೂರಾರು ಪಿಶಾಚಿಗಳ ಗುಂಪುಗಳು ರಣಭೂಮಿಯಲ್ಲಿ ಕಾಣಿಸುತ್ತಿದ್ದವು. ಎಲ್ಲೆಲ್ಲಿಂದ ಭಯಂಕರವಾದ ಮರಣ ಹೋಮ ನಡೀತಾ ಇರುತ್ತೆ, ಅಲ್ಲಿ ಪಿಶಾಚಿಗಳು ಅವೆಲ್ಲ ಬಂದುಬಿಟ್ಟು ಆ ರಕ್ತದಿಂದ ಆ ಮಾಂಸದಿಂದ ಪಿಂಡ ತರ್ಪಣೆಗಳು ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ತವೆ. ಅಲ್ಲಾಡುತ್ತಿರುವ ಕಾಲು ಕೈಗಳು, ತಲೆಯಿಲ್ಲದ ಮುಂಡಗಳ, ಹೆದರುತ್ತಿರುವ ಮೊರೆಗಳ, ಬಿಕ್ಕುತ್ತಿರುವ ಮುಚ್ಚುತ್ತ ತೆರೆಯುತ್ತಿರುವ ಮುಖಗಳು, ಕುದುರೆ, ಆನೆ, ರಾಕ್ಷಸರ ಪ್ರಾಣಗಳು ಮೇಲೆ ಹೇಳಿದ ಪ್ರಕಾರ ಬೇರೆ ಬೇರೆ ರೀತಿಯಿಂದ ಹೋಗುತ್ತಿರಲು ಆ ರಣಭೂಮಿಯ ಸಂಭ್ರಮವನ್ನು ಏನು ಹೇಳುವುದೆಂದು ಎಂದನು. ಅಷ್ಟು ಭಯಂಕರವಾಗಿರುತ್ತೆ. ಅರೆ ತೆರೆದ ಕಣ್ಣು, ಕರುಳುಗಳು ಸುರಿದು ಬಯಲಿಗೆ ಬಿದ್ದು ಹೊಟ್ಟೆಯ ಗುರುಗುರು ಧ್ವನಿ ಮಾಡುವ ಕುತ್ತಿಗೆಗಳು, ದುಃಖದಿಂದ ಬಿಡುವ ನಿಟ್ಟುಸಿರಿನ ಎರಡು ಭಾಗವಾದ ದೇಹದ ಹರಿವ ರಕ್ತದ ಬಹಳ ಚಿಂದಿಯಾಗುವ ಅನೇಕ ರೀತಿಯಿಂದ ಮಾತೃಕೆಗಳ ಹೊಡೆತದಿಂದಾದ ರಣಭೂಮಿಯು ಶೋಭಿಸುತ್ತಿತ್ತು. ಈ ಪ್ರಕಾರ ಸಪ್ತ ಮಾತೃಕೆಯರ ಹೊಡೆತಕ್ಕೆ ರಾಕ್ಷಸರ ಸೈನ್ಯವು ಪರದೇಶಕ್ಕೆ ಹೋದುದು ಅಂದರೆ ನಾಶವಾಯಿತು ಅಂತ. ರಕ್ತಬೀಜನೆಂಬ ರಕ್ಕಸನು ಬಾಣಗಳ ಸಮೂಹವನ್ನು ಸಂಸಾರಕರ್ತಾಳಾದ ದೇವಿಗೆ ಸುರಿಸುತ್ತಾ ನಿಂತನು. ಬಳಧೂಳು ಇವನು ಬಲು ಬಲವಂತನು. ರಕ್ತಬೀಜನು ಕೂಡ ಸಿಕ್ಕಾಪಟ್ಟೆ ಬಲವಾಗಿರ್ತಾನೆ. ಇವನು ವಿಚಾರವನ್ನು ಹೇಳುವನು ಕೇಳೆಂದು ಸೂತನು ಹೇಳ್ತಾನೆ. ಕೊಡಲಿಯಿಂದ ಕಾಳಿಯನ್ನು ಹೊಡೆದನು. ಕಾಲಿಗೆ ಕೊಡಲಿಯಿಂದ ಹೊಡೆದಂತೆ. ಕತ್ತಿಯಿಂದ ನಾರಸಿಂಹಿಯ ಕಡಿದನು. ಗದೆಯಿಂದ ಆ ನಾರಸಿಂಹಿಯ ಜಡೆಗೆ ಹೊಡೆದನು. ಈಟಿಯಿಂದ ಈಶ್ವರಿಯನ್ನು ತಿವಿದು ಸರ್ವರನ್ನು ಬೇಗನೆ ಕಷ್ಟಪಡಿಸಿದನು. ವರವನ್ನು ಪಡೆದ ಇವನು ವಿಚಾರವನ್ನು ಕೇಳೆಂದನು. ಒಂದು ರಕ್ತದ ಹನಿಯು ಭೂಮಿಗೆ ಬೀಳಲು ಅವನಂತಹ ರಾಕ್ಷಸರು ಶರೀರ ಆಯುಧಗಳನ್ನು ಧರಿಸಿ ನಿಲ್ಲುವರು. ಅಂದು ಇಂದ್ರಾಣಿಯು ಬಂದು ವಜ್ರದಿಂದ ಹೊಡೆಯಲು ದೇಹವು ಬಿರಿದು ದಿಕ್ಕುಗಳಿಗೆ ಚೆಲ್ಲಿತು.
ಒಂದು ರಕ್ತ ಡ್ರಾಪ್ ಕೆಳಗಡೆ ಬಿತ್ತಂದರೆ ಅದರಿಂದ ಮತ್ತೆ ಕೋಟ್ಯಾಂತರ ರಕ್ತ ಬೀಜರು ಮತ್ತೆ ಉತ್ಪನ್ನ ಆಗ್ತಾ ಇರ್ತಾರೆ. ಅಂಥವನು ಕೊಲ್ಲೋದಕ್ಕೆ ಹೋದರೆ ಇನ್ನೂ ಜಾಸ್ತಿ ಭಯಂಕರವಾಗಿ ಹೆಚ್ಚಾಗುತ್ತೆ ಹೊರತು ಸಾವೇ ಇರೋದಿಲ್ಲ. ರಕ್ತದ ಹನಿಗಳು ಎಷ್ಟು ಬಿದ್ದರೂ ಅಷ್ಟು ಅವನಂತಹ ಪರಾಕ್ರಮದ ಬಲವುಳ್ಳವರು ಗದೆ ಕತ್ತಿಗಳನ್ನು ಧರಿಸಿ ಹುಟ್ಟಿದರು. ಇಂದ್ರಿಯಾಣಿಯು ವಜ್ರಾಯುಧದಿಂದ ಕುಟ್ಟಲು ಅವುಗಳಿಂದ ಎಷ್ಟೋ ರಾಕ್ಷಸರು ಹುಟ್ಟಿದರು. ಲೆಕ್ಕವಿಲ್ಲದಷ್ಟು ರಕ್ತ ಬೀಜರು ತೋರಿದರು. ಇಲ್ಲಿ ವಿಚಾರ ಮಾಡಬೇಕು. ಯಾಕೆ ರಕ್ತ ಬೀಜ ಅಂದರೆ ಆಸೆ ತಾನೇ. ನಾವು ಆಸೆಯನ್ನು ಫಸ್ಟ್ ಏನು ಮಾಡ್ತೀವಿ, ಹೋಗಲಿ ಬಿಡಪ್ಪ, ಸುಮ್ಮನೆ ಮನಸ್ಸು ಕೇಳ್ತಾ ಇದೆ, ಒಂದು ಲಡ್ಡು ತಿಂದು ಬಿಡೋಣ, ಅದು ಕೇಳ್ತಾ ಇದೆಯಲ್ಲ ಸ್ವಲ್ಪ ಅದಕ್ಕೆ ಮನಸ್ಸು ಕೇಳ್ತಾ ಇದೆ ಕೊಡಿಸ್ಬಿಡೋಣ ಅಂದ್ಬಿಟ್ಟು ಅದನ್ನು ಪೂರ್ತಿ ಮಾಡೋಕ್ಕೆ ಹೋಗ್ತೀವಿ. ಒಂದು ಆಸೆನ ನೀನು ಲಡ್ಡುನ ತಿಂದು ಪೂರ್ತಿ ಮಾಡಿದ್ರೆ ಮತ್ತೆ ಒಂದು 10-15 ಕೇಳುತ್ತೆ ಅದು. ಆ 10-15 ಮತ್ತೆ ಪೂರ್ತಿ ಮಾಡ್ಸೋಕೆ ಹೋದರೆ ಇಷ್ಟು ದೊಡ್ಡ ಲಿಸ್ಟ್ ಕೊಟ್ಬಿಡುತ್ತೆ ನೀನು, ಇವೆಲ್ಲ ನನಗೆ ಮಾಡಿಸು, ಇವೆಲ್ಲ ಬೇಕು ಅನ್ನುತ್ತೆ. ಆ ಥರ ಈ ಆಸೆನ ರಕ್ತ ಬೀಜನ ನೀನು ಒಂದು ಸತಿ ಕೊಲ್ಲಕ್ಕೆ ಹೋದ್ರೆಗನ ಇನ್ನೂ ಹೆಚ್ಚು ಹೋಗ್ತಾ ಇರುತ್ತೆ. ಇಲ್ಲ, ಅದನ್ನು ಹೆಂಗೆ ಸಾಯಿಸ್ಬೇಕಂತ ಸಂಪೂರ್ಣವಾಗಿ ನಾಲಿಗೆನೇ ಚಾಚಿಬಿಡ್ತಾಳೆ. ನಾಲಿಗೆನೇ ಚಾಚಿಬಿಟ್ಟು ರಕ್ತ ಕೆಳಗಡೆ ಬೀಳ್ದಿರ ಅಂದ್ಬಿಟ್ಟು ಚೆನ್ನಾಗಿ ವಿಚಾರ ಮಾಡಿ ವಿಷಯ ದೋಷ ದರ್ಶನ ಮಾಡಿಬಿಟ್ಟು ಕಂಪ್ಲೀಟಾಗಿ ಈ ಆಸೆನ ನಾವು ಸಾಯಿಸ್ಕೋಬೇಕು. ಇಲ್ಲ ಅಂದ್ರೆಗನ ಆ ರೀತಿಯಲ್ಲಿ ಯಯಾತಿ ಮಹಾರಾಜ ರಾಜನಾಗಿ 2 ಹೆಂಡತಿರಿದ್ದು ಎಲ್ಲ ಭೋಗನ ಅನುಭವಿಸ್ತಾ ಇರ್ತಾನೆ. ವೃದ್ಧಾವಸ್ಥೆ ಶಾಪದಿಂದ ಬಂದುಬಿಟ್ರೆ ಮಗನ ಯೌವನ 1000 ವರ್ಷ ತಗೊಂಡು ಅನುಭವ ಮಾಡ್ತಾನೆ. ಅಲ್ಲೂ ತೃಪ್ತಿ ಸಿಗೋದಿಲ್ಲ. ಯಾಕಂದರೆ ಎಲ್ಲಿರುತ್ತೆ ಆಸೆಗೆ? ಬೆಂಕಿಯಲ್ಲಿ ತುಪ್ಪ ಹಾಕ್ದಂಗೆ ಎಷ್ಟು ತುಪ್ಪ ಹಾಕ್ತಾಯಿದ್ರೆ ಇನ್ನೂ ಅಷ್ಟು ಬೆಂಕಿ ಹೆಚ್ಚಾಗುತ್ತೆ ಹೊರತು ತೃಪ್ತಿನೂ ಸಿಗೋದಿಲ್ಲ. ಮತ್ತೆ ತಪಸ್ಸು ಮಾಡಿ ಸ್ವರ್ಗಕ್ಕೆ ಹೋಗ್ತಾನೆ, ಅಲ್ಲಿ ಅನುಭವಿಸ್ತಾನೆ, ಅಲ್ಲೂ ಬೋರ್ ಹೊಡೆದು ಬಿಡುತ್ತೆ. ಮತ್ತೆ ಅಲ್ಲ ಬ್ರಹ್ಮಲೋಕಕ್ಕೆ ಹೋಗಿ ಅನುಭವ ಮಾಡ್ತಾನೆ, ಅಲ್ಲೂ ಬೋರ್ ಹೊಡೆದು ಬಿಡುತ್ತೆ. ಎಲ್ಲ ಅನುಭವ ಮಾಡಿಬಿಟ್ಟು ಕೆಳಗಡೆ ಬಂದುಬಿಟ್ಟು ಸುಮ್ಮನೆ ಇದು ನ್ಯಾಷನಲ್ ವೇಸ್ಟು. ನಾವು ಈ ಆಸೆಗಳನ್ನು ಪೂರ್ತಿ ತೃಪ್ತಿಪಡಿಸೋ ಪ್ರಯತ್ನದಲ್ಲಿ ಯಾವತ್ತಿಗೂ ನಾವು ಸಫಲ ಆಗೋದಿಲ್ಲ. ಎಷ್ಟು ನಾವು ಅದರ ಕೋರಿಕೆಗಳು ನೆರವೇರಿಸ್ತಾ ಇರ್ತೀವಿ, ಇನ್ನಷ್ಟು ದೊಡ್ಡ ಕೋರಿಕೆಗಳು ಲಿಸ್ಟ್ ಕೊಟ್ಬಿಡ್ತಾ ಇರುತ್ತೆ. ರಕ್ತ ಬೀಜನ ಅಂಥ ರಾಕ್ಷಸನು. ಅದಕ್ಕೆ ನೋಡಿ, ಈಗ ದೇವಿಗಳು ಕೂಡ ಕಷ್ಟ ಆಗ್ತಾಯಿದೆ. ವೈಷ್ಣವಿಯು ಸುದರ್ಶನ ಚಕ್ರದಿಂದ ರಾಕ್ಷಸರನ್ನು ಕತ್ತರಿಸಲು ಆ ರಕ್ತದಿಂದ 100 ಪರಾಕ್ರಮವುಳ್ಳವರು ಹುಟ್ಟಿದರು. ಹೆಚ್ಚು ಕತ್ತರಿಸ್ತಾ ಇದ್ರೆ ಇನ್ನೂ ಅದು ಹೆಚ್ಚು ಹುಡ್ತಾನೇ ಇದ್ದಾರೆ. ಶ್ರೇಷ್ಠ ವಾರಾಹಿ, ಬ್ರಾಹ್ಮಿ, ಈಶ್ವರಿ, ಅತ್ಯಧಿಕ ನರಸಿಂಹ, ಕೋಮಾರಿಯರು ಇರುವ ಶಸ್ತ್ರದಿಂದ ಜಗವು ರಕ್ತ ಬೀಜರಿಂದ ತುಂಬಿತು. ಇನ್ನು ಜಗತ್ತೆಲ್ಲ ರಕ್ತ ಬೀಜದಿಂದ ತುಂಬಿ ಹೋಗಿತಂತೆ. ಮಾತೃಕೆಯರ ಸಮೂಹವು ಬೆನ್ನು ಹತ್ತಿ ಹೊಡೆಯಲು ಎಷ್ಟು ರಕ್ತದ ಹನಿಗಳು ಬಿದ್ದವೋ ಅಷ್ಟು ರಕ್ತ ಬೀಜರು ಹುಟ್ಟಿದರು. ಎಷ್ಟು ಹೇಳುವುದೇನು, ಲೆಕ್ಕವಿಲ್ಲದಷ್ಟು ರಕ್ತ ಬೀಜರು ಹುಟ್ಟುತ್ತಿದ್ದರು. ಕೆಟ್ಟನೆ ಇವರು ಸಂಹಾರ ಹೇಗೆ, ಇದಕ್ಕೆ ಉಪಾಯವೇನೆಂದಳು. ಶೂರ ರಕ್ತ ಬೀಜರು ಹುಟ್ಟುತ್ತಾ ಭಯಂಕರ ಆಯುಧಗಳನ್ನು ಧರಿಸಿ ದೇವಿಯನ್ನು ಎಲ್ಲರೂ ಮುತ್ತಿದರು. ಇವರೊಡನೆ ಯುದ್ಧ ಮಾಡುವುದು ಹೇಗೆ? ಒಬ್ಬನೊಡನೆ ಯುದ್ಧ ಮಾಡುವುದೇ ಹೆಚ್ಚಿನದು. ಜಗತ್ತಿನ ತುಂಬ ರಕ್ತ ಬೀಜರಾಗಳು ಯಾವ ರೀತಿಯಿಂದ ಕಾದುವೆನುತ್ತಾ ಆಶ್ಚರ್ಯವುಳ್ಳವಳಾದಳು. ಇದಕ್ಕೆ ಉಪಾಯ ಯಾವುದೆನ್ನುತ್ತಾ ತನ್ನ ಬಾಯಿಯನ್ನು ತೆರೆದು ರಕ್ತಭೂಮಿಯ ಮೇಲೆ ಬೀಳದಂತೆ ನಾಲಿಗೆಯನ್ನು ಚಾಚುತ್ತಾ ರಕ್ತವನ್ನು ನೆಕ್ಕುತ್ತಾ ಮಹಾಕಾಳಿಯು ಮಾತೃಕೆಗಳಿಂದ ರಕ್ತ ಬೀಜರನ್ನು ಜಜ್ಜಿಸಿ ಚೂರು ಚೂರು ಮಾಡಿಸುತ್ತಾ ರಕ್ತವನ್ನು ಒಟ್ಟುಗೂಡಿಸಿ ಕುಡಿಯುತ್ತಾ ರಕ್ತದಿಂದ ಹುಟ್ಟಿದ ರಕ್ತ ಬೀಜರನ್ನು ತಿನ್ನುತ್ತಿದ್ದಳು. ಫುಲ್ ಪ್ಲ್ಯಾಟ್ಫಾರ್ಮ್ ಭೂಮಿ ಮೇಲೆ ನಾಲಿಗೆ ದೊಡ್ಡದಾಗಿ ಬಿಟ್ಟುಬಿಟ್ಟಿದ್ದನು. ಇನ್ನು ಅವರು ರಕ್ತ ಕೆಳಗಡೆ ಭೂಮಿ ಮೇಲೆ ಬೀಳ್ದಿರೇ ಡೈರೆಕ್ಟಾಗಿ ಬಿದ್ದರೆ ನಾಲಿಗೆ ಮೇಲೇ ಬಿಡ್ತಾ ಇತ್ತಂತೆ. ಆ ನಾಲಿಗೆ ಸಮೇತ ಅವ್ರನ್ನೂ ಆ ರಕ್ತನೂ ಕೂಡ ಎಲ್ಲ ತಿಂದುಬಿಡ್ತಾ ಇದ್ದಂತೆ. ಆವಾಗ ಈ ಉಪಾಯದಿಂದ ಅವ್ರನ್ನ ಕೊಲ್ಲೋದಕ್ಕೆ ಸಾಧ್ಯ ಆಯಿತು. ನಿರ್ದೋಷಿಯಾದ ಮಹಾಕಾಳಿಯು ನಾಲಿಗೆಯನ್ನು ಹಾಸಿ ಅನೇಕ ಆಯುಧಗಳಿಂದ ರಾಕ್ಷಸರನ್ನು ಸಂಹರಿಸಿ ಹೊರಡುತ್ತಿರುವ ರಕ್ತವನ್ನು ಕುಡಿಯುತ್ತಾ ಈ ಪ್ರಕಾರ ಪಾಪಿಗಳಾದ ರಕ್ತಬೀಜರನ್ನು ತಿನ್ನುತ್ತಿದ್ದಳು. ಮುತ್ತಿದ ಮಾತೃಕೆಯ ಗಣವು ಹೊಡೆಯಲು ರಕ್ತವು ಕಡಿಮೆಯಾಗಿ ರಕ್ತಬೀಜರು ಇಲ್ಲದಂತಾದರು. ಮೂಲ ರಕ್ತ ಬೀಜನನ್ನು ತ್ರಿಶೂಲದಿಂದ ತಿವಿದು ತಿಂದಳು. ಎಳೆ ಶೌನಕನೇ ಕೇಳು, ಮಾತೃಕೆಯರು ಸಮೂಹವು ನರ್ತನದಿಂದ ಶೋಭಿಸಿತು. ದೇವತೆಗಳು ಆನಂದವುಳ್ಳವರಾದರು. ಈ ಥರ ನಾಲಿಗೆ ಕೆಳಗಡೆ ಬೀಸಿ ಅವರನ್ನೆಲ್ಲ ಕೊಂದಿದ್ದಕ್ಕೆ ಆವಾಗ ರಕ್ತ ಬೀಜರ ಹಂತವಾಯಿತು.
ಇಲ್ಲ ಅದೇ ವಿಚಾರಣೆ ಮಾಡ್ತಾಯಿದ್ದಾರೆ. ರಕ್ತ ಬೀಜ ಅಂದರೆ ರಾಗ, ಆಶೆಯ ಸಮುದಾಯವೇ ರಾಗ. ಒಂದು ಆಶೆಯು ಮನಸ್ಸಿನಲ್ಲಿ ಬರಲು ಅದರಿಂದ ಅನಂತ ಆಶೆಗಳು ಹುಟ್ಟುವವು. ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ಮನಸ್ಸಿನಲ್ಲಿ ಯೋಚನೆ ಮಾಡಿ ನೋಡಿ, ಸಾಕಪ್ಪ 1 ಕೋಟಿ ಬಂದುಬಿಟ್ರೆ ಸಾಕಪ್ಪ, ಇನ್ನೇನು ಬೇಡ ಅಂತ ಫಸ್ಟ್ ಇಷ್ಟೇ 1 ಕೋಟಿಯಿಂದನೇ ಸ್ಟಾರ್ಟಿಂಗ್ ಮಾಡಿ. ಮತ್ತು ಅದೇ ಮನಸ್ಸು ಸ್ವಲ್ಪ ಹೊತ್ತಾದಮೇಲೆ ಇಲ್ಲ 1 ಕೋಟಿ ಅಲ್ಲ, ಮತ್ತೆ ಲಿಸ್ಟ್ ಜಾಸ್ತಿ ಆಗುತ್ತೆ. ಒಂದು 4-5 ಕೋಟಿ ಸಿಕ್ಕಿದ್ರೆ ಸಾಕಂತ ಮತ್ತೆ ಮನಸ್ಸಲ್ಲಿ ವಿಚಾರ ಬರುತ್ತೆ. ಮತ್ತು 4-5 ಕೋಟಿಯಿಂದ ಏನೇನು ಮಾಡಬೇಕಂತೆಲ್ಲ ಪ್ಲ್ಯಾನ್ ಎಲ್ಲ ಪೂರ್ತಿ ಆದ ತಕ್ಷಣವೇ ವಿಚಾರದಲ್ಲೇ ಇಲ್ಲಪ್ಪ ಒಂದು 100 ಕೋಟಿ ಆದರೂ ಬೇಕಾಗುತ್ತೆ ಅನಿಸುತ್ತೆ. ಹಾಗೆ ವಿಚಾರ ಮಾಡ್ಕೊತ ಹೋಗು, ನೀನು ಪ್ರಧಾನಮಂತ್ರಿ ಆಗ್ತೀಯಾ, ಪ್ರಪಂಚದ ಚಕ್ರವರ್ತಿ ಆಗ್ತೀಯಾ, ಎಲ್ಲೂ ತೃಪ್ತಿನೇ ಸಿಗೋದಿಲ್ಲ. ಅದು ಅಂಥ ಫುಲ್ ಸ್ಟಾಪ್ ಇಡೋದೇ ಇಲ್ಲ. ವಿಚಾರದಲ್ಲೇ ಬೆಳೀತಾ ಹೋಗ್ತಾ ಇರುತ್ತೆ ಅದು ಆಸೆ. ಅದಕ್ಕೆ ಅದು ಆಸೆ ಯಾವತ್ತಿದ್ರೂ ಹಂಗೆ ಬೆಳೀತಾ ಹೋಗ್ತಾ ಇರುತ್ತೆ. ಆಸೆದೊಂದು ಮೆಣಸಿನ ಅಥವಾ ಕಡಲೆಯ ಗಿಡವು, ಗಿಡದ ಒಂದು ಮುಗುಳನ್ನು ಕತ್ತರಿಸಲು ಅನಂತ ಮುಗುಳುಗಳು ಹುಟ್ಟುವಂತೆ. ಒಂದು ಚಿಗುರು ತೆಗೆದರೆ ಇನ್ನು ಅನಂತ 4 ಬಂದುಬಿಡ್ತವೆ. ಆಶಯದೊಂದು ಅಂಶವನ್ನು ನಾಶ ಮಾಡಲು ಪುನಃ ಬೇರೆ ಬೇರೆ ಆಶೆಗಳು ಹುಟ್ಟುವವು. ಒಂದು ಆಸೆಯನ್ನು ಬಗೆಹರಿಸ್ಕೋಬೇಕಂತ ನಾವು ಪ್ರಯತ್ನ ಮಾಡೋಕ್ಕೆ ಹೋದರೆ ಇನ್ನೊಂದು 100 ಆಸೆಗಳು ಹುಟ್ಕೊಂಡ್ಬಿಡ್ತವೆ. ಆಶೆಗೆ ಮೂಲ ಕಾರಣವಾದ ಅಜ್ಞಾನ ರೂಪ ಬೇರನ್ನು ಕೀಳದಿದ್ದರೆ ಆಶೆಗಳು ನಾಶವಾಗಲಾರವು. ಆಸೆ ಮೂಲವನ್ನು ಹುಡುಕಬೇಕು. ಮೂಲ ಅಜ್ಞಾನನೇ ಇರುತ್ತೆ. ನಾವು ಹುಡುಕ್ತಿರೋ ಆನಂದ ನಮ್ಮಲ್ಲೇ ಇದೆ, ಹೊರಗಡೆ ಇಲ್ಲ ಅಂತ ತಿಳ್ಕೊಂಡು ಆ ಅಜ್ಞಾನನ ತೊಲಗಿಸ್ಕೊಂಡ್ಬಿಟ್ರೆ ಆಸೆ ಬರೋದಿಲ್ಲ. ಸ್ವರೂಪದ ಅಜ್ಞಾನ ನಾಶವೇ ಆಶೆಗಳ ನಾಶ ಎನಿಸುತ್ತದೆ. ಆಶೆ, ಇಚ್ಛೆ, ಅಪೇಕ್ಷೆ, ಬಯಕೆ ಇವು ಪರ್ಯಾಯ ನಾಮಗಳು. ಬಯಸಿದರೆ ಬರಬೇಕು, ಬಯಸದಿದ್ದರೆ ಬರಬಾರದು. ಹೀಗೆ ನಿಯಮವಿದ್ದರೆ ಬಯಸುವುದು ಯೋಗ್ಯವು, ಹೀಗೆ ನಿಯಮವಿಲ್ಲ. ಬಡತನ, ರೋಗಾದಿಗಳು ನಾವು ಬಯಸದಿದ್ದರೂ ತಾವೇ ಬರುವಂತೆ ಭೋಗಾದಿ. ಈಗ ನಾವು ಬಯಸಿದ್ರೆ ಬಂದುಬಿಡಬೇಕು, ನಾವು ಬಯಸಲಿಲ್ಲ ಅಂದರೆ ಬರಬಾರ್ದು ಅಂತ ನಿಯಮ ಅನ್ಕೊತೀವಿ. ಹಂಗಿರೋದಿಲ್ಲ. ನಾವು ರೋಗಗಳು ಬರಬೇಕಂತ ಬಯಸ್ತೀವ, ಬಡತನ ಬರಬೇಕಂತ ಬಯಸ್ತೀವ, ಆದರೂ ಬಂದುಬಿಡುತ್ತಲ್ಲ ಅದು ಬಡತನ. ನಾವು ಬಯಸದಿದ್ದರೂ ತಾವೇ ಬರುವಂತೆ ಭೋಗಾದಿಗಳಾದರೂ ಪೂರ್ವದ ಪುಣ್ಯವಿದ್ದರೆ ನೀನು ಬಯಸದಿದ್ದರೂ ಬರುವವು. ಪೂರ್ವದಲ್ಲಿ ನೀನು ಹೆಚ್ಚು ಪುಣ್ಯ ಮಾಡಿಕೊಂಡಿದ್ರೆ ನೀನು ಬಯಸಲಿಲ್ಲ ಅಂದರೂ ಕೂಡ ಬರ್ತದೆ. ಪುಣ್ಯ ಮಾಡೇ ಇಲ್ಲ, ಸುಮ್ಮನೆ ಇಲ್ಲ ಬಯಸ್ತಾ ಅದು ಬೇಕು ಇದು ಬೇಕಂತ ಬಯಸ್ಕೊತಾ ಇದ್ದರೆ ಎಷ್ಟು ಬಯಸಿದ್ರೂ ಅದು ಬರೋದಿಲ್ಲ. ಆದ್ದರಿಂದ ಪುಣ್ಯವಿಲ್ಲದಿದ್ದರೆ ಈಗ ಬಯಸಿದರೂ ಬರುವುದಿಲ್ಲ. ಆದ್ದರಿಂದ ಮುಮುಕ್ಷುಗಳು ಯಾವ ರೀತಿಯಿಂದಾದರೂ ಏನನ್ನೂ ಬಯಸಕೂಡದು. ಮೋಕ್ಷವನ್ನು ಹೊಂದಬೇಕಂತಿರೋರು ಬಯಸಲೇಬಾರದು. ಎಕ್ಸ್ಪೆಕ್ಟೇಷನ್ ಇನ್ನೊಂದು ಹೆಸರೇ ದುಃಖ. ನಾವೇನಾದರೂ ಅದು ಬೇಕು ಇದು ಬೇಕಂತ ಬಯಸಿದ್ರೆ ಅದು ಸೂಕ್ಷ್ಮವಾಗಿರ್ಬೋದು, ಅಲ್ಲೇ ಮತ್ತೆ ಮಾಗಿ ಇಟ್ಕೊಂಡ್ಬಿಡುತ್ತೆ ನಿನ್ನನ್ನು. ಆ ನಿಮಿತ್ತದಿಂದ ನಿನಗೆ ದುಃಖ ಕೊಡ್ತಾ ಇರುತ್ತೆ. ನಿನಗಿದು ಬೇಕಲ್ಲ ಅಂದ್ಬಿಟ್ಟು ಆ ನಿಮಿತ್ತದಿಂದನೇ ದುಃಖ ಕೊಡುತ್ತೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಪದವಿಗಳು ಸಹ ಅಸ್ಥಿರವು. ಸಣ್ಣದಾದಂಥ ಮೋಕ್ಷಗಳು, ಸಾಲೋಕ್ಯ ಅಂದ್ಬಿಟ್ಟು ದೇವರಿರೋ ಲೋಕಕ್ಕೆ ಹೋಗಬೇಕು, ವೈಕುಂಠ ಕೈಲಾಸ ಅಂದ್ಬಿಟ್ಟು. ಮತ್ತು ಸಾಮೀಪ್ಯ, ದೇವರಿರೋ ಲೋಕಕ್ಕೆ ಹೋಗಿ ದೇವ್ರ ಹತ್ತಿರದಲ್ಲೇ ಇರಬೇಕು ಅಂತ. ಸಾರೂಪ್ಯ ಅಂದರೆ ದೇವರು ಇರೋಂಥ ಶರೀರನ್ನೇ ಇವರು ಹೊಂದುತ್ತಾರೆ. ಈ 3 ಪ್ರಕಾರದ ಮೋಕ್ಷಗಳು ಅಸ್ಥಿರವು, ಶಾಶ್ವತವಾದಂಥ ಮೋಕ್ಷಗಳೆಲ್ಲ ಅಂದ್ಬಿಟ್ಟು. ಯಾಕಂದರೆ ಪರಮಾತ್ಮನನ್ನು ಹೊಂದೋದು ಅಂದರೆ ಏನು ಅಂತ ಕೂಡ ಗೊತ್ತಿಲ್ಲ. ಏನು ಪರಮಾತ್ಮನ ಹೊಂದೋದಂದರೆ ಪರಮಾತ್ಮನ ಇರೋ ಲೋಕಕ್ಕೆ ಹೋಗೋದಾ, ಪರಮಾತ್ಮನ ಪಕ್ಕದಲ್ಲಿ ನಿಂತ್ಕೊಳ್ಳೋದಾ, ಇಲ್ಲ ಪರಮಾತ್ಮನ ಗಟ್ಟಿಯಾಗಿ ಇಟ್ಕೊಂಡ್ಬಿಡೋದ ಕೈಯಿಂದ. ಪರಮಾತ್ಮನ ಹೊಂದೋದಂದರೆ ಏನು? ಇವೇ ಮೋಕ್ಷ ಆಗಿದ್ದರೆ ಈಗ ಕೃಷ್ಣ ಪರಮಾತ್ಮ ಕೆಳಗಡೆನೇ ಬಂದಿದ್ನಲ್ಲ. ಆ ಪರಮಾತ್ಮನ ಕೌರವರು ದುರ್ಯೋಧನ ಕೂಡ ನೋಡ್ತಾನೆ ಇದ್ನಲ್ಲ. ನೋಡೋದ್ರ ಮಾತ್ರ ದರ್ಶನ ಮಾತ್ರನೇ ಮೋಕ್ಷ ಅಂದ್ರೆ ಮತ್ತು ಅವರೆಲ್ಲ ಮುಕ್ತಿ ಬಂದ್ಬಿಡ್ಬೇಕಾಗಿತ್ತಲ್ಲ. ಅರ್ಜುನ ಪಕ್ಕದಲ್ಲೇ ಇದ್ನಲ್ಲ, ಮುಟ್ಕೊಂತಾನೇ ಇದ್ನಲ್ಲ, ಸಾಮೀಪ್ಯದಲ್ಲೇ ಇದ್ನಲ್ಲ. ಹಂಗೆ ಮತ್ತೆ ಅರ್ಜುನನು ಕೂಡ ಅಲ್ಲೇ ಮೋಕ್ಷ ಹೊಂದ್ಬಿಡ್ಬೇಕಾಗಿತ್ತು. ಇಲ್ಲ, ದೇವ್ರನ್ನ ನೋಡ್ಕೊತ ನಿಂತ್ಕೊಳ್ಳೋದು, ಪಕ್ಕದಲ್ಲಿ ನಿಂತ್ಕೊಳ್ಳೋದು, ದೇವರ ಶರೀರ ಥರ ಇನ್ನೊಂದು ಶರೀರ ತಗೊಳ್ಳೋದು, ಇವ್ಯಾವೂ ಕೂಡ ನಿಜವಾದ ಮೋಕ್ಷಗಳಲ್ಲ. ನಿರ್ಗುಣ ನಿರಾಕಾರ ಸ್ವರೂಪದಿಂದ ಪರಮಾತ್ಮನನ್ನು ನಿರ್ಗುಣ ನಿರಾಕಾರ ಸ್ವರೂಪದಿಂದ ನಮ್ಮ ಒಳಗಡೆ ಇರೋ ಪರಮಾತ್ಮನ ನಾವು ತಿಳ್ಕೊಳ್ಳೋದೇ ನಿಜವಾದಂಥ ಮೋಕ್ಷ. ಆದ್ದರಿಂದ ಇವೆಲ್ಲ ಕೂಡ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಪದವಿಗಳು ಇವೆಲ್ಲ ಅಸ್ಥಿರ. ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಯಾವುದೇ ಲೋಕ ಆಗಲಿ ಪುಣ್ಯದಿಂದ ಸಿಗ್ತದೆ. ಆ ಪುಣ್ಯ ಕ್ಷೀಣ ಆದಮೇಲೆ ಮತ್ತೆ ಭೂಲೋಕಕ್ಕೆ ಬರಬೇಕಾಗುತ್ತೆ. ಜಯ ವಿಜಯರು ವೈಕುಂಠದಲ್ಲಿ ದ್ವಾರಪಾಲಕರಾಗಿದ್ದರಲ್ಲ, ಬರಲಿಲ್ವ ಭೂಲೋಕಕ್ಕೆ? ಮತ್ತು ವಾಪಸ್ ಬರಲಿಲ್ವ? ಮತ್ತು ಅದು ಅಲ್ಟಿಮೇಟ್ ಮೋಕ್ಷ ಹೆಂಗಾಗುತ್ತೆ?
ಅಲ್ಟಿಮೇಟ್ ಮೋಕ್ಷ ಅಂದರೆ ನಸ ಪುನರಾವರ್ತತೆ. ಒಂದು ಸತಿ ಆ ಮೋಕ್ಷನ ಹೊಂದ ಮೇಲೆ ಮತ್ತೆ ತಿರುಗಿ ಬರೋದಿಲ್ಲ ಜನ್ಮಗಳಿಗೆ. ಅದು ನಿಜವಾದ ಮೋಕ್ಷ. ಲೋಕಗಳಿಗೆ ಹೋಗಿ ವಾಪಸ್ ಬರೋದಂದ್ರೆಗಿನ ಅದು ಸಣ್ಣ ಪುಟ್ಟ ಮೋಕ್ಷ, ಅದು ಸಾಪೇಕ್ಷ ಮೋಕ್ಷ ಅಂತಾರೆ. ಮತ್ತೆ ಭೂಲೋಕಕ್ಕೆ ಬರಬೇಕಾಯ್ತಲ್ಲ, ಮತ್ತೆ ಎಲ್ಲ ಟ್ರ್ಯಾಜಿಡಿಗಳು, ಎಲ್ಲ ಕಷ್ಟಗಳು ಬಿಡಬೇಕಾಯ್ತಲ್ಲ. ಆದ್ದರಿಂದ ಇವೆಲ್ಲ ಮೋಕ್ಷವಲ್ಲ ಎಂಬಂತೆ ಶ್ರುತಿಯಂತೆ ಇಲ್ಲಿ ಮಾಡಿದ ಪುಣ್ಯದ ಬಲದಿಂದ ಆಯಾ ಲೋಕದ ಸುಖವನ್ನುಂಡು ಕಟ್ಟಿದ ಬುತ್ತಿ ತೀರಿದರೆ ಮತ್ತೆ ಮನೆಗೆ ಬರುವಂತೆ ಮಾಡಿದ ಪುಣ್ಯ ತೀರಲು ಈ ಲೋಕಕ್ಕೆ ಹುಟ್ಟಿ ಬರಬೇಕಾಗುವುದು. ಸ್ವರ್ಗಾದಿಗಳಾದರೂ ಅತಿಶಯ ತನಗಿಂತ ಹೆಚ್ಚಿನ ಭೋಗಗಳನ್ನು ಕಂಡು ಕ್ಷಯ ಅಂದರೆ ಸುಖದ ದಿವಸಗಳು ಕಡಿಮೆಯಾಗುವೆಂದು, ಪತನ ದಿವಸಗಳು ತೀರಲು ನೂಕುವರೆಂದು. ನೂಕು ಬಿಡ್ತಾರೆ ಅಷ್ಟೇ. ಅಲ್ಲಿ ಪುಣ್ಯ ಖರ್ಚಾಗೋಯ್ತು ಅಂದ್ರೆ, ಈಗ ಸ್ಟಾರ್ ಹೋಟ್ಲಲ್ಲಿ ನೀನು ಬಿಲ್ ಕಟ್ಟೋದಕ್ಕಿಂತ ರೊಕ್ಕ ಇಲ್ಲಾಂದರೆ ಹೆಂಗೆ ನೂಕಿ ಹೊರಗಡೆ ಹಾಕ್ಬಿಡ್ತಾರೆ, ಹಂಗೆ ಸ್ವರ್ಗಲೋಕದಲ್ಲಿ ಕೂಡ ಅಷ್ಟೇ. ನಿನ್ನ ಅಕೌಂಟ್ ಅಲ್ಲಿ ಖಾಲಿ ಆಯ್ತು ಅಂದ್ರೆ ಬೆನ್ನು ನೂಕಿ ಕೆಳಗಡೆ ತಳ್ಳಿಬಿಡ್ತಾರೆ, ಕಾಲಲ್ಲೆಲ್ಲ ಒತ್ತು ಕೆಳಗಡೆ ಬಿಸಾಕ್ಬಿಡ್ತಾರಂತೆ. ಅಲ್ಲಿಂದ ಸ್ವರ್ಗದಿಂದ ಕೆಳಗಡೆ ಬರೋದಕ್ಕೆ ಮನುಷ್ಯರಿಗೆ ಇಷ್ಟ ಇರೋದಿಲ್ಲವಂತೆ, ಬಲವಂತವಾಗಿ ಕಾಲಲ್ಲಿ ಒತ್ತು ನೂಕಿ ಕೆಳಗಡೆ ಬಿಸಾಕ್ಬಿಡ್ತಾರಂತೆ. ದುಃಖವನ್ನೇ ಕೊಡುವುದು. ಕೊಡುವನ್ನು ಬಾವಿ, ಕೆರೆ, ಸರೋವರಾದಿ ಎಲ್ಲಿ ತುಂಬಿದರೂ ಪಾತ್ರೆ ಇದ್ದಷ್ಟೇ ನೀರು ಹಿಡಿಯುವಂತೆ, ಮನೆ, ಅರಣ್ಯ, ಪರ್ವತಾದಿ ಎಲ್ಲಿದ್ದರೂ ಯಾವ ಉದ್ಯೋಗವನ್ನು ಮಾಡಿದರೂ ತಮಗೆ ಪ್ರಾರಬ್ಧವಿದ್ದಷ್ಟೇ ದೊರೆಯುವುದೆಂದು ಏನನ್ನೂ ಬಯಸಕೂಡದು. ಈ ಜನ್ಮದಲ್ಲಿ ಏನೆಲ್ಲ ಸಿಗ್ತಾಯಿದೆ ನಮ್ಗೆ ಅನಿಸ್ತಾ ಇತ್ತು ಈ ಜನ್ಮದಲ್ಲೇ ಕಷ್ಟಪಟ್ಟಿದ್ದಕ್ಕೆ ಸಿಗ್ತಾಯಿದೆ ಅಂತ. ಇಲ್ಲ, ಈ ಜನ್ಮದಲ್ಲಿ ನಿನಗೆ ಅಂಥ ಒಂದು ಬುದ್ಧಿಯನ್ನು ಕೊಟ್ಟು ಆ ಟ್ಯಾಲೆಂಟು ಅವೆಲ್ಲ ಕೊಟ್ಟಿರ್ತಾರೆ. ಪೂರ್ವ ಜನ್ಮದಲ್ಲಿ ನೀನು ಮಾಡಿಕೊಂಡಿರೋ ಅಂಥ ಪುಣ್ಯ ಕೆಲಸಗಳಿಂದ ನಿನಗೆ ಈ ಜನ್ಮದಲ್ಲಿ ಆ ಬುದ್ಧಿ, ತೀಕ್ಷ್ಣ ಬುದ್ಧಿ, ವ್ಯಾಪಾರದ ಮಾಡೋ ಬುದ್ಧಿ, ಅಂಥ ಟೆಕ್ನಿಕ್ಕು ಇವೆಲ್ಲ ಕೂಡ ನಿನಗೆ ಪೂರ್ವ ಜನ್ಮದಲ್ಲಿ ಮಾಡಿರೋ ಪುಣ್ಯ ಕೆಲಸದಿಂದ ಬಂದಿರ್ತವೆ. ಆ ಟೆಕ್ನಿಕ್ಕಿಂದ ಈಗ ನೀನು ಕೇವಲ ನಿಮಿತ್ತದಿಂದ ಕೆಲಸ ಮಾಡ್ತಾ ಇರ್ತೀಯ ಅಷ್ಟೇ. ನೀನು ಆ ನಿಮಿತ್ತದಿಂದ ಕೆಲಸ ಮಾಡಲಿಲ್ಲ ಅಂದರೂ ನಿನ್ನ ಪಾಲಿಗೆ ಅದು ಅಕೌಂಟಲ್ಲಿ ಇತ್ತಂದ್ರೆಗನ ನಿನ್ನ ಕಾಲ ಹತ್ರ ಬಂದು ಆ ಸಂಪತ್ತಿ ಬಂದು ಬೀಳ್ತಾವೆ. ಇಲ್ಲ ಅಂದರೆ ಈ ಜನ್ಮದಲ್ಲಿ ನೀನು ಮಾಡಿಕೊಳ್ಳೋ ಪ್ರಯತ್ನಗಳೆಲ್ಲ ಬರೋ ಜನ್ಮಕ್ಕೆ ಬರ್ತವೆ. ಈ ಜನ್ಮದಲ್ಲಿ ಏನೆಲ್ಲ ಸಿಗ್ತಾ ಇರುತ್ತೋ ಅದು ಪೂರ್ವ ಜನ್ಮದಲ್ಲಿ ನಾವು ಮಾಡ್ಕೊಂಡಿರೋದೆ. ನಿಮಿತ್ತ ಮಾತ್ರದಲ್ಲಿ ಏನೋ ಒಂದು ಕೆಲಸ ಮಾಡಬೇಕಾಗುತ್ತೆ ಅಷ್ಟೇ ಹೊರತು, ಬಟ್ ಇದು ಅರ್ಥ ಮಾಡ್ಕೋ, ಪೂರ್ವ ಜನ್ಮದ್ದು ಸುಖ ಇರುತ್ತೆ ಅಂತ. ದೊರೆತಷ್ಟರಲ್ಲಿಯೇ ಸುಖಿಸುವುದು ಯೋಗ್ಯವು. ಬೇಕೆಂಬುದು ಬಿಡುವುದೇ ಪರಮಾರ್ಥವು. ಬೇಕು ಅನ್ನೋದು ಇರಬಾರ್ದು ಸಾಧಕರಿಗೆ, ಮುಖ್ಯವಾಗಿ ಸನ್ಯಾಸಿಗಳಿಗೆ. ಯಾವುದೇ ವಿಷಯದಲ್ಲಿ ಬೇಕು ಅನ್ನೋದು ಇರಬಾರ್ದು. ಒಂದು ವಿಷಯದಲ್ಲಿ ಕೂಡ ಮನಸ್ಸಲ್ಲಿ ನನಗಿದು ಬೇಕು ಅದು ಬೇಕು ಅಂತ ಇಲ್ಲ. ಬೇಡ ಅನ್ನೋದೇ ಬರ್ತಾ ಇರಬೇಕು. ಏನೂ ಬೇಡ ಅನ್ನೋದೇ ಬರ್ತಾ ಇರಬೇಕು. ಎಂಥ ಸಣ್ಣ ವಿಷಯ ಇದು ಬೇಕು ಅಂತ ಬಂದರೆ ಮತ್ತೆ ಮಾಯೆಯಲ್ಲಿ ಇಟ್ಕೊಂಡ್ಬಿಡುತ್ತೆ. ಒಲ್ಲೆನೆಂಬುವುದೇ ತೃಪ್ತಿಯು. ಒಲ್ಲೆ ಎಂಬುದು ಬೇಡುವುದು ಬಡತನವು. ಬೇಡುವುದಂದರೆ ಬಡತನ. ಬಯಸೇ ದುಃಖಬಹುದು, ಬಯಸದಿದ್ದರೆ ಸುಖಬಹುದು. ಅದರಿಂದ ಫಲವನ್ನು ಬಯಸಲಾಗದು. ಈ ಥರ ಜೀವಭಾವವಿರುವವರೆಗೂ ವಿಷಯದಾಸೆ ಯಾರನ್ನೂ ಬಿಡದು. ಈ ಆಸೆ ಬಿಡೋದಿಲ್ಲ. ಲಾಸ್ಟ್ ತನಕ, ಸಾಯೋ ತನಕ ಯಾವುದೋ ಒಂದು ಆಸೆ ಇದ್ದೇ ಇರುತ್ತೆ. ಜೀವಭಾವ ಹೋಗಿ ಶಿವಭಾವ ಬಂದರೆ ಪರಮಾನಂದವೇ ತಾನಾಗುವುದರಿಂದ ಎಲ್ಲ ಕ್ಷುದ್ರ ಆಸೆಗಳು ತಾವಾಗಿಯೇ ನಶಿಸುವವು. ಈ ಆಸೆಯನ್ನು ಹೋಗಬೇಕಂದ್ರೆ ನಮ್ಮಲ್ಲಿರೋ ಆ ದೇವಿಯನ್ನು ನಾವು ಜಾಗೃತ ಮಾಡಿಸ್ಕೋಬೇಕು. ನಮ್ಮಲ್ಲಿರೋ ದೇವಿನ ಜಾಗೃತ ಮಾಡಿಸ್ಕೋಬೇಕಂದ್ರೆ ಸತ್ಸಂಗ ಕೇಳಬೇಕು, ಭಕ್ತಿ ಪೂಜೆ, ದೇವಿಯ ಉಪಾಸನೆ ಮಾಡಬೇಕು, ಭಕ್ತಿ ಮಾಡಬೇಕು. ಆವಾಗ ಮಾಡಿದ್ರೆ ನಮ್ಮಲ್ಲಿ ದೇವಿ ಜಾಗೃತಲಾಗ್ತಾಳೆ. ಅಂದರೆ ಆ ಜ್ಞಾನ ಜಾಗೃತವಾಗುತ್ತೆ. ಆ ಜ್ಞಾನ ಜಾಗೃತವಾದ್ರೇ ಈ ಆಸೆಯನ್ನು ನಾವು ಸಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಸಣ್ಣ ಪುಟ್ಟದಲ್ಲಿ ಮೋಸಂಬಿಯಲ್ಲಿ ಸ್ವಲ್ಪ ಶೀತನ ಇರುತ್ತೆ, ಮಾವಿನ ಹಣ್ಣಲ್ಲೂ ಸ್ವಲ್ಪ ಶೀತನ ಇರುತ್ತೆ. ಅವು ಫಸ್ಟ್ ತಿಂದಾಗ ಚೆನ್ನಾಗಿದೆ ಅನಿಸ್ತಾಯಿತ್ತು. ಒಂದು ಸತಿ ಜೇನುತುಪ್ಪನ ತಿಂದ ಮೇಲೆ ಮತ್ತು ಮಾವಿನನ್ನು ಅದು ಸಪ್ಪಗೆ ಅನಿಸ್ತಾ ಇರುತ್ತೆ. ಅದೇ ಥರ ನಮ್ಮಲ್ಲಿರೋ ಪರಮಾನಂದನ ನಾವು, ಒಳಗಡೆ ಇರೋ ಪರಮಾನಂದ, ತೃಪ್ತಿ, ಶಾಂತಿಯನ್ನು ನಾವು ಒಂದು ಸತಿ ನೋಡಿಬಿಟ್ರೆ ಮತ್ತು ಈ ಪ್ರಪಂಚದಲ್ಲಿ ಯಾವ ಸುಖದ ಮೇಲೂ ನಮಗೆ ಮತ್ತೆ ಮನಸ್ಸು ಬರೋದಿಲ್ಲ. ಯಾಕಂದರೆ ಅದಕ್ಕಿಂತ ಉತ್ಕೃಷ್ಟವಾದಂಥ ಆನಂದ ನೋಡಿರ್ತೀವಲ್ಲ. ಎಲ್ಲಿ ತನಕ ಒಳಗಡೆ ಇರೋ ಆನಂದನ ನೋಡೋಕ್ಕಾಗೋದಿಲ್ವೋ, ಎಷ್ಟು ಪ್ರಯತ್ನ ಮಾಡಿದ್ರೂ ಮತ್ತೆ ಹೊರಗಡೆನೇ ಹೋಗ್ತಾ ಇರುತ್ತೆ ಮನಸ್ಸು. ಅದಕ್ಕೆ ಪರಂ ದೃಷ್ಟ್ವಾ ರಸೋಪಿ ನಿವರ್ತತೆ ಅಂತ. ಆ ನಮ್ಮಲ್ಲಿರೋ ಪರಮಾನಂದನ ನೋಡಿದ ಮೇಲೇ ಹೊರಗಡೆ ಇರೋ ಆಸೆ ಇವೆಲ್ಲ ಕಟ್ಟಾಗುತ್ತೆ. ಅಲ್ಲಿ ತನಕ ನಾವು ಭಯಂಕರವಾಗಿ ವಿಚಾರದಿಂದ ಬಲವಂತವಾಗಿ ನಿಲ್ಲಿಸ್ಕೊತಾ ಇರ್ತೀವಿ.
ಒಂದು ಸತಿ ನಮ್ಮ ಸ್ವರೂಪದಲ್ಲಿರೋ ಆನಂದನ ನಾವು ತಿಳ್ಕೊಂಬಿಟ್ರೆ ಆಟೋಮೆಟಿಕ್ಕಾಗಿ ಮತ್ತೆ ಹೊರಗಡೆ ವಿಷಯಗಳಲ್ಲಿ ಬರೋದಿಲ್ಲ. ಈ ಥರ ಆದುದರಿಂದ ಅಸ್ಥಿರವಾದ ವಿಷಯ ಸುಖದ ಆಸೆಯನ್ನು ಬಿಟ್ಟು ಪರಮಾನಂದ ಸ್ವರೂಪದ ಇಚ್ಛೆಯುಳ್ಳವನಾಗುವುದು ವಿಹಿತವು. ಸುಖಕ್ಕೆ ವಿಷಯಗಳೇ ಕಾರಣವಾಗಿದ್ದರೆ ವಿಷಯ ಸಂಬಂಧವಿಲ್ಲದ ಸಮಾಧಿ. ಎಲ್ಲರೂ ಅಂತಾರೆ, ಇಲ್ಲಪ್ಪ ಸುಖ ಹೊರಗಡೆ ಭೋಗಗಳಿಂದ ವಿಷಯಗಳಿಂದ ನಮಗೆ ಸುಖ ಸಿಗುತ್ತೆ, ವಿಷಯಗಳಿಲ್ಲದೆ ನಮಗೆ ಎಲ್ಲಿ ಸುಖ ಸಿಗುತ್ತೆ? ಲಡ್ಡು ತಿಂದಾಗ ಸುಖ ಸಿಕ್ತು, ಆಸ್ತಿ ಬಂದಾಗ ಸುಖ ಸಿಕ್ತು, ದುಡ್ಡು ಬಂದಾಗ ಸುಖ ಸಿಕ್ತು. ಮಿಕ್ಕಿದ ಸಮಯದಲ್ಲಿ ಸಂಪತ್ತಿಗಳು ಇಲ್ಲದೇ ಇದ್ದಾಗ ನಮಗೆ ಸುಖ ಬಂದಿದ್ದು ಎಲ್ಲಿ ಬರುತ್ತೆ ಅಂತ ನಮ್ಗೆ ಅನಿಸುತ್ತೆ. ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದಾರೆ ಸಮಾಧಿ. ಯೋಗಿಗಳು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಡ್ತಾರೆ 5 ವರ್ಷ 10 ವರ್ಷ ಕದಲ್ದಿರ. ಎಂಥ ಪರಮಾನಂದ ಅಲ್ಲಿ ಸವಿತಾ ಇರ್ತಾರೆ. ಅಲ್ಲಿ ಯಾವುದು ವಿಷಯವಿಲ್ಲವೇ ಇಲ್ಲ, ಶರೀರದ ಭಾನ ಕೂಡ ಇರೋದಿಲ್ಲ. ಮತ್ತು ನಿದ್ರೆಗಳಲ್ಲಿ ಪ್ರತಿದಿನ ಸುಷುಪ್ತಿ ಅವಸ್ಥೆಯಲ್ಲಿ ಅಲ್ಲಿ ಯಾವ ವಿಷಯ, ಯಾವ ಲಡ್ಡು ತಿಂದಿವಿ, ಏನು ತಿನ್ನಲೇ ಇಲ್ಲ, ಶರೀರನೇ ಇದೆ ಅಂತ ವಿಷಯ ಗೊತ್ತಿರೋದಿಲ್ಲ. ಸ್ವಪ್ನಗಳಿಲ್ದಿರೋಂಥ ನಿದ್ದೆಯಲ್ಲಿ ಶರೀರದ ಭಾನವೂ ಇರೋದಿಲ್ಲ, ಮನಸ್ಸು ಬುದ್ಧಿಗಳಿರೋದಿಲ್ಲ. ಅಲ್ಲಿ ಎಂಥ ಆನಂದ ಸಿಕ್ಕಿತು. ಸಮಾಧಿ ನಿದ್ರೆಗಳಲ್ಲಿ ಆನಂದವೇ ತೋರಬಾರದಾಗಿತ್ತು. ನೀವು ಹೇಳೋ ಲೆಕ್ಕಾಚಾರ ವಿಷಯಗಳಿಂದನೇ ಸುಖ ಬರೋಂಗಿದ್ರೆ ಮತ್ತು ಅಲ್ಲಿ ಸುಖ ಬರಬಾರ್ದಾಗಿತ್ತು. ಸಮಾಧಿ ಸ್ಥಿತಿಯಲ್ಲಿ, ನಿದ್ದೆ ಸ್ಥಿತಿಯಲ್ಲಿ ಅಲ್ಲಿ ಯಾವುದು ದುಡ್ಡು ಇಲ್ಲ, ಸಂಪತ್ತಿಲ್ಲ, ಏನೂ ಇಲ್ವಲ್ಲ. ಮತ್ತು ಅಲ್ಲಿ ಹೆಂಗೆ ಸುಖ ಆನಂದ ಸಿಕ್ಕಿತು? ಆದ್ದರಿಂದ ವಿಷಯಗಳಲ್ಲಿ ಆನಂದ ಇಲ್ಲ. ಅಲ್ಲಿ ತೋರುವುದಾದ ಕಾರಣ ಆನಂದವು ವಿಷಯದಲ್ಲಿಲ್ಲ. ಪರಿಪೂರ್ಣ ಆನಂದ ಸ್ವರೂಪವೇ ತಾನೆಂದು ಅನುಭವವಿಲ್ಲದ ಮೂಲಕ ವಿಷಯಗಳಲ್ಲಿ ಆಸೆ ಹುಟ್ಟುವುದು. ಅಜ್ಞಾನದಿಂದನೇ ಹೊರಗಡೆ ಹೋಗ್ತಾ ಇರ್ತೀವಿ. ನಮ್ಮಲ್ಲೇ ಇದೆ, ನಾವು ಹುಡುಕ್ತಾ ಇರೋವಂಥ ಪರಮಾನಂದ ನಮ್ಮಲ್ಲೇ ಇದೆ. ಅದಕ್ಕೆ ₹1 ಖರ್ಚಿಲ್ಲ. ಒಂದು ಕ್ರಿಯೆ, ಮಾನಸಿಕ ಕ್ರಿಯೆಗಳು ಕೂಡ ಅವಶ್ಯಕತೆ ಇಲ್ಲ. ಯಾಕಂದರೆ ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸು ಬುದ್ಧಿಗಳೇ ಇಲ್ಲ. ಆದ್ದರಿಂದ ನಾವು ಮನಸ್ಸು ಬುದ್ಧಿಗಳಿಂದ ಏನು ಸ್ವಲ್ಪ ಚಿಂತನೆ ಮಾಡಬೇಕಾದ ಅವಶ್ಯಕತೆ ಕೂಡ ಇಲ್ಲ ನಮ್ಮ ಆನಂದಕ್ಕೆ. ಇನ್ನು ಇವು ಸತ್ತೋಗ್ಬಿಟ್ರೆ ಸಾಕು, ಮನಸ್ಸು ಬುದ್ಧಿಗಳು ಏನು ಕೆಲಸ ಮಾಡಿದ್ರೆ ನಿಂತೋಗ್ಬಿಟ್ರೆ ಸಾಕು, ನಮ್ಮಲ್ಲಿರೋ ಆನಂದ ತಾನು ಹೊರಗಡೆ ಬರುತ್ತೆ. ಆದ್ದರಿಂದ ಒಂದು ಸಣ್ಣ ಕೆಲಸ ಮಾಡಬೇಕಾಗಿಲ್ಲ ನಮ್ಮಲ್ಲಿರೋ ಆನಂದಕ್ಕೆ. ಮತ್ತು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ಏನು ಮಾಡ್ತಾರೆ ಯೋಗಿಗಳು? ಕದಲದಿರ ಕೂತ್ಕೊಂಡ್ಬಿಟ್ಟಿರ್ತಾರೆ. ಒಂದು ಮನಸ್ಸಿನ ವ್ಯಾಪಾರ ಕೂಡ ಮನಸ್ಸಿನಿಂದ ಕೂಡ ಒಂದು ಕ್ರಿಯೆ ಮಾಡೋದಿಲ್ಲ. ಅಂಥ ಒಂದು ಸಹಜಾನಂದ ನಮ್ಮದು. ಅಂಥ ಆನಂದನ ಬಿಟ್ಟುಬಿಟ್ಟು ಕಂಜೂಸ್ ಹೊರ್ತಾರೆ. ಇನ್ನು ಹೊರಗಡೆ ವಿಷಯಗಳೆಲ್ಲ ಆನಂದ ಹುಡ್ಕೋಕೆ ಹೋಗ್ತೀವಿ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಕೃಪಣಃ ಅಂದ್ಬಿಟ್ಟು, ನೀನು ಕಂಜೂಸು ಅಂದ್ಬಿಟ್ಟು. ಆದ್ದರಿಂದ ಯುಕ್ತಿಪೂರ್ಣ ಆನಂದ ಸ್ವರೂಪನೇ ತಾನೆಂಬ ಭಾವನೆಯನ್ನು ವಿಸ್ತರಿಸುವುದೇ ನಾಲಿಗೆ ಚಾಚೋನ. ನಾಲಿಗೆ ಚಾಚೋದು ದೇವಿ ಅಂದರೆ ನಾವು ಆನಂದ ಸ್ವರೂಪಗಳು ನಮ್ಮದೇ. ಸಂಪೂರ್ಣ ಜಗತ್ತಲ್ಲಿ ಎಲ್ಲೇ ಯಾವುದೇ ಆನಂದ ಸುಖ ಬರ್ತಾಯಿದ್ರೆ ನಮ್ಮ ಒಳಗಡೆ ಇರೋ ಅಂಥ ಆನಂದನೇ ಹೊರಗಡೆ ವ್ಯಕ್ತ ಆಗ್ತಾ ಇರುತ್ತೆ. ಫಸ್ಟ್ ಏನಾಗುತ್ತೆ, ಫಸ್ಟು ನಾವು ಯಾವುದೇ ಇಚ್ಛೆ ಇಲ್ಲಂದರೆ ಶಾಂತದಿಂದನೇ ಇರ್ತೀವಿ. ಸುಷುಪ್ತಿ ಅವಸ್ಥೆಯಲ್ಲಿ ಏನೂ ಇಲ್ಲ, ವಿಷಯಲ್ಲಿ ಏನಿಲ್ಲ, ಆನಂದವಾಗಿದ್ವಿ. ಎದ್ದ ತಕ್ಷಣ ಮತ್ತೆ ಯಾವುದೋ ಒಂದು ನೆನಪಿಗೆ ಬರುತ್ತೆ, ಲಡ್ಡುನೋ ಮಾವನನ್ನು ತಿನ್ನಬೇಕಂತ. ಆವಾಗಿನ್ನೂ ಶಾಂತಿಯಿಂದ ಇದ್ದವ್ರು ನಾವು ಡಿಸ್ಟರ್ಬ್ ಆಗ್ತೀವಿ. ಹೊರಗಡೆ ವಿಷಯಗಳಿಂದ ನಾವಿನ್ನೂ ಡಿಸ್ಟರ್ಬ್ ಆಗ್ತೀವಿ. ಆ ಡಿಸ್ಟರ್ಬ್ ಆಗಿರೋ ತರಂಗಾನ ಮತ್ತೆ ಅದು ತಿಂದ ಮೇಲೆ ಮತ್ತೆ ಅದು ಶಾಂತಿ ಆಗುತ್ತೆ. ಅಷ್ಟೇ ನಡೀತಾ ಇರುತ್ತೆ, ಅಷ್ಟೇ ಹೊರತು ವಿಷಯಗಳಿಂದ ಹೊರಗಡೆಯಿಂದ ಏನು ಆನಂದ ಸಿಗ್ತಾ ಇರಲ್ಲ. ನಮ್ಮದೇ ಆನಂದ ಅಲ್ಲಿ ಹೊರಗಡೆ ವ್ಯಕ್ತ ಆಗ್ತಾ ಇರುತ್ತೆ. ಆ ವಸ್ತುವಿನಲ್ಲಿರುವ ಆನಂದವು ತನ್ನದೇ ಆಗುವುದು. ಎಲ್ಲದರಲ್ಲಿಯೂ ಪೂರ್ಣ ಭಾವನೆ ದೃಢವಾಗಿದ್ದರೆ ಸ್ವರ್ಗ, ರಥ, ಮಂಟಪ, ಸಿಂಹಾಸನವನ್ನು ಯಾಕೆ ಬಯಸುವನು? ಅವನು ಒಳಗಡೆ ಇರೋ ಆನಂದನ ನೋಡ್ಕೊಳ್ಳೋದು ಗೊತ್ತಿಲ್ಲ. ಯಾವತ್ತೂ ಅದನ್ನು ತಿಳ್ಕೊಂಬಿಡ್ತಾನೋ ಮತ್ತು ಹೊರಗಡೆ ಹುಡ್ಕೋದಕ್ಕೆ ಹೋಗೋದೇ ಇಲ್ಲ. ಅದರ ಅನುಭವವಿಲ್ಲದವನು ಮಾತ್ರ ಇಚ್ಛಿಸಬಹುದು. ತನ್ನ ಪರಿಪೂರ್ಣ ಪರಮಾನಂದ ಸ್ವರೂಪವು ದೃಢ ನಿಶ್ಚಯವುಳ್ಳದ್ದಾಗಲು ವಾಸನಾಕ್ಷಯವು ಮನೋನಾಶವು ಆಗಿ ಜೀವನ್ಮುಕ್ತನೆನಿಸುವನು. ಈ ಪ್ರಕಾರ ಪರಮದೇವತೆಯ ಉಪದೇಶವಾಗಲು ರಕ್ತಬೀಜನೆಂಬ ವಿರಾಗಿಯಾದನು. ಇದೇ ರಾಗ ವಿಜಯ. ಈ ಥರ ನಾವು ಜ್ಞಾನವನ್ನು ಹೊಂದರೆ ಈ ಆಸೆಗಳು ಇವೆಲ್ಲ ದೂರ ಆಗ್ತವೆ. ಇಲ್ಲಾಂದರೆ ಕ್ಲಾರಿಟಿ ಸಿಗಲಿಲ್ಲ ಅಂದರೆ ನಾವು ಎಷ್ಟು ತಿಳ್ಕೊತಾ ಇದ್ದರೂ ಮತ್ತೆ ಮನಸ್ಸು ಆ ಕಡೆನೇ ಹೋಗ್ತಾ ಇರುತ್ತೆ. ಇನ್ನೂ ಅವೆಲ್ಲ ಹೊರಗಡೆ ವಿಷಯಗಳು ನಮಗೆ ಅನುಭವನ ಸುಖಾನ ಸ್ವಲ್ಪ ಮಾಡಿಸ್ಬಿಟ್ಟು ಇನ್ನೂ ಕುಡುಕರಿಗೆ ಕುಡಿಯೋ ಅಭ್ಯಾಸ ಮಾಡಿಸ್ದಂಗೆ ನಮಗೆ ಈ ವಿಷಯದ ಅಭ್ಯಾಸ ಮಾಡಿಸ್ಬಿಡ್ತವೆ. ಆ ಅಭ್ಯಾಸ ಮತ್ತು ಆ ಸಂಸ್ಕಾರಗಳು ನಮ್ಮನ್ನು ಕಾಡ್ತಾ ಇರ್ತವೆ. ನಾವು ಮೋಕ್ಷನ ಹೊಂದಬೇಕಂತ ಪ್ರಯತ್ನ ಮಾಡ್ತಾಯಿದ್ರು ಆ ಅನುಭವಗಳು, ಆ ಪೂರ್ವ ವಾಸನೆಗಳು ಅವೆಲ್ಲ ಮತ್ತೆ ನಮಗೆ ವಿಘ್ನವಾಗಿ ಬರ್ತಾ ಇರ್ತವೆ. ರಕ್ತಬೀಜನು ವಿಷಯಗಳಲ್ಲಿಯೂ
ಸುಖಬುದ್ಧಿಯು ನಾಶವಾಗಲು ಏನು ಹೇಳುವುದದೆ, ಎಲ್ಲರಿಗೂ ಪರಮಾನಂದವು. ಆ ರಕ್ತಬೀಜನು ಸತ್ತ ನಂತರ ಎಲ್ಲ ದೇವತೆಗಳಿಗೂ ಪರಮಾನಂದ ಆಯಿತಂತೆ. ದೇವಿಯು ಉಪದೇಶ ಮೂಲಕ ತಾನು ಬಹು ಆನಂದ ಹೊಂದಿ ಶುಂಭ ನಿಶುಂಭರನ್ನು ಇಲ್ಲದಂತೆ ಮಾಡುವೆನೆಂದು ಜ್ಞಾನದಿಂದ ಧ್ಯಾನಿಸುತ್ತಾ ಚಿದಾನಂದ ಗುರುವರಿಯರನ್ನು ನೆನೆದಳು. ಈ ಥರ ಚಿದಾನಂದ ಅವಧೂತರ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ರಕ್ತಬೀಜ ವಧೋನಾಮ ತ್ರಯೋದಶಾಧ್ಯಾಯವು ಅಂತ ಸಂಪೂರ್ಣವಾಯಿತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.